கொல்லரை வள்ளியும் செங்கரும்பும் தித்திக்கும் ಮಾದುಳமும் ದಿನಂ. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಶ್ರೀ ದುರ್ಗಾ ಪರಮೇಶ್ವರಿ ವಾರಾಹಿ ಅಮ್ಮನವರ ದೇವಸ್ಥಾನ ಕುಂಪಣಮಜಲು ಕುಚ್ಚೂರು ಇಲ್ಲಿದ್ದೇವೆ. ಇಲ್ಲಿ ತಾಯಿಯೇ ನೇರವಾಗಿ ಮಾತಾಡ್ತಾಳೆ. ಭಕ್ತರ ಕಷ್ಟಗಳನ್ನು ತಾಯಿ ನೇರವಾಗಿ ಕೇಳಿ ಅವರ ಕಷ್ಟಗಳಿಗೆ ಪರಿಹಾರವನ್ನು ಸೂಚಿಸ್ತಾಳೆ. ಭಕ್ತರು ಕಷ್ಟವನ್ನು ತಾಯಿಯ ಮುಂದೆ ಅರಿಕೆ ಮಾಡಿಕೊಂಡಾಗ ತಾಯಿ ಅದಕ್ಕೆ ಸೂಕ್ತ ಪರಿಹಾರವನ್ನು ನೀಡಿ ಭಕ್ತರ ಜೀವನದಲ್ಲಿ ಮುಂದೆ ಎಲ್ಲವೂ ಒಳ್ಳೆಯದಾಗುವ ರೀತಿಯಲ್ಲಿ ಹರಸಿ ಆಶೀರ್ವಾದ ಮಾಡ್ತಾಳೆ. ಅಂತಹ ಅದ್ಭುತ ಪವಾಡಗಳು ನಡೆದಂತಹ ಕ್ಷೇತ್ರದಲ್ಲಿ ನಾವಿದ್ದೇವೆ. ಇವತ್ತು ಅಂತಹ ಒಂದಷ್ಟು ಭಕ್ತರು ನಮ್ಮ ಜೊತೆಗಿದ್ದಾರೆ. ಅವರ ಜೊತೆಗೆ ಅವರ ಜೀವನದಲ್ಲಾದಂತಹ ಕಷ್ಟಗಳೇನು, ಅವನ್ನು ಈ ತಾಯಿ ಹೇಗೆ ಪರಿಹಾರ ಮಾಡಿದ್ದಾಳೆ ಅನ್ನೋದನ್ನು ಕೇಳಿ ತಿಳಿದುಕೊಳ್ಳೋಣ ಬನ್ನಿ. ಮಾತೆರೆಲ್ಲ ನಮಸ್ಕಾರ. ಇನ್ನಿ ಅಮ್ಮ ಒಂಜಾತು ಜೋಕ್ಲನ ಜೀವನಡು ಬೇರೆ ಬೇರೆ ರೀತಿಯ ಬದಲಾವಣೆಯನ್ನು ಕೊಂತು ಬರ್ತದಲ್ಲ. ಸೊ ಅಂಚಾದ ಆ ಭಕ್ತರನ ಜೀವನಡು ದಾದಪೂರ ಆದಿತ್ತಂದ್ರೆ ಐಕ ಅಮ್ಮ ಇಂಚಿನ ಪೂರ ಪರಿಹಾರ ಕೊಡ್ತಲ್ಲ ಅಂದು ಅಗ್ಲ ಬೈಟೆ ಕೆನ್ಕ. ನಮಸ್ತೆ ಸರ್. ಇದನ್ನು ಪೂಜಾರಿ ಎನ್ನ ಯಶವಂತ ಪೂಜಾರಿ. ಪಂಡ ಊರು ಸರ್ ಏನ ಎನ್ನ ಸಜ್ಜಿಬಮ್ಮನವರು ಬಂಟವಾಳದೊಳಕು ಮರ್ತಾಜಾರಿ. ಓಕೆ ಪಂಡ ಇದು ಇಂಚಿ ನಮ್ಮ ದುರ್ಗಾ ಪರಮೇಶ್ವರಿ ವಾರಾಹಿ ಅಮ್ಮ ನಡೆ ಬರೋಡೈನ ಕಾರಣ ಎಂಕಲ್ನಲ್ಪ ಆರು ರಜೆ ಕೊಡು ಮರ ಈ ಮೂರು ಮೆಣಜಾರು ಒಂದು ತೋಣಿಯರೆ ಆ ಪುರ್ಕರ ಬಂಡೇರಿ ಏನು ಮಸ್ತ್ ಮಾತು ಮಲ್ತು ಮಲ್ತೆ ಅಂತ ಹಿಂಗೆ ಓಲ್ಲ ಕಮ್ಮಿದ್ದು ಸ್ವಲ್ಪ ದೇವ್ನ ದರ್ಶನ ದೇವ್ ನೋಡಿ ಪೋಯಿ ಅಲ್ಪಗಿರಿಗೆ ಸರಿಕಟ್ಟು ಅಪ್ಪನ ಪಣುವೇರಿ ಅದು ಪಲ್ಲೆಕ್ಕನೆ ಮಲ್ಪೋಲಿ ಅದು ಬರ್ಪಾರ ಹಾಗೇಂಡೇರಿ ಬರ್ಪೆ ಬಂಡೆ ಆ ಜಾರಿ ಏನಲ್ಲಿ ಎತ್ತಂದು ಬರ್ತದೆ ಈ ಮಣ್ಣು ಬತ್ತಿರು ಮತ್ತು ಮೂಲು ಏನಂದೇನು ಮತ್ತು ತೂಪ ಹರದು ಮಟ್ಟ ನನಗೆ ಸುಖಮುಖ ಇದ್ದ ಅಂಚೆ ಮನ ದೇವಿ ದರ್ಶನ ಬಂಡೇರಿ ಇಂಚ ಅದಕ್ಕೆ ಏನಂದ ಇಲ್ಲಿ ಒಂಚೂರು ನಾಗನ ದೋಷ ಉಂಡು ಈ ಮಣ್ಣು ಬರ್ತದೆ ಹಿರಿಗಂಜಿ ನಾಗನ ಪದರಾಡು ಇದೆಲ್ಲ ಕೆತ್ತಿಲ್ಲ ದಿಯೋಳು ಮಾನೂರು ದೇವಸ್ಥಾನ ದಿಯೋಳು ದೀದಿ 48 ದಿನ ಋತೈರು ಮಲ್ಪೋಡು ಅನ್ಕೊಂಡು ದೇವಿ ಎಂಗ್ಲಿಗೆ ಪಂಡೇರಿ ದರ್ಶನಡು ಅಂಚನೆ ಅವಳು 48 ದಿನ ಅವಳು ಮಾನೂರು ದೇವಸ್ಥಾನ ದೀದು ಅಂಚನೆ ಮೂಲು ನಮ್ಮ ಇದು ಆಯ್ನ ಇತ್ತು 45 ಆತುಜಿ ಎಲ್ಲ ನೀ ಬರ್ಪಣ 20 ತಾರೀಕಿಗೆ 45 ದಿನ ಹಾಕ್ಬಿಡು ಅಂಡ್ ಇತ್ತು ಸಾಧಾರಣ 108 ಮುಕ್ಕಾಲಂಶ ಕಮ್ಮಿ ಬೈದ್ರೆ ಒಂಜಿ ಕಾಲಂಶ ಸರದ ಮಟ್ಟ ಮತ್ತೊಂಡು ಅಂಡ ದೇವೇರಿ ದೀವೋಳು ಐನು ಸುಖಮುಖ ಮಲ್ಪೇರು ಕೊಂಚ ಆತ್ಮದ ಒಂಜಿ ಶಕ್ತಿ ನಮ್ಮಡ ಉಂಡು ನಮ್ಮಲ ಒಂಚೂರು ದೇವಿ ನಮ್ಮ ತಂಜಿ ಸಾಕ್ರಿ ದೇವಿ ಸಾಕ್ರಿ ಮಲ್ಪುಣಕ್ಲಿ ಅಂಚ ಅದು ಪುನಗ ದೇವರ ಮಿತ್ತನಕ್ಕೆ ಭಕ್ತಿ ಜಾಸ್ತಿ ದೇವರ ಮಿತ್ತದ ಭಕ್ತಿ ಜಾಸ್ತಿ ಅಂಚ ಅದು ಪುನಃ ನಮ್ಮ ಆ ಪುರಾಲಮ್ಮಲ ಕಟೀಲಮ್ಮಲ ಅಂಚನೆ ಕೊಲ್ಲೂರಪ್ಪೆಲ್ಲ ಆರು ಓರ ದೇವಿಲ ನೀನು ಸುಖಮುಖ ಮಲ್ಪೇರು ಮಲ್ಪಂಜಿ ಮನಸ್ಸು ಆತ್ಮೂಡು ನಮ್ಮ ಆತ್ಮೂಡು ಪಣ್ಣೊಂದು ಆ ಲೆಕ್ಕಾಚಾರಡು ಈ ಮಣ್ಣಿಗೆ ಬರೆಯರೆ ಕಾರಣ. ಸೊ ಇದು ಪಂಡ ಸುಮಾರು ದಿಕ್ಕಿಗೆ ಪೋಯಾರು ಪಂಡ ಇರಗಪ್ಪಾಗ ಪಂಡ ಇಂದು ಕಡಿಮೆ ಆಪುಜಿ ಪಂಪದ ಯೋಚನೆ ಬರ್ತಿತ್ತು ಆಯ್ತು ಕಡಿಮೆ ಆಪುಜಿ ಅಂದ್ರೆ ಅನ್ನ ಒಂದು ಎನ್ನ ಮನಸ್ಸು ಅವನು ಇಂದು ನಂಗೆ ಎಡ್ಡೆಗೆ ಬೈದಿನ ನಂಗೆ ಕಾಲಿಗೆ ಬೈದಿನ ಮನ್ಪಂಜಿ ಉಡಾಳು ನಮ್ಮ ಪುಟಗಿತ್ತಲೆ ನನ್ನ ನೆಟ್ಟು ಗುಣ ಆಪುಜಿ ನಮ್ಮ ನೆಟ್ಟು ಅಂತ್ಯ ಮನ್ಪಂಜಿ ಮನಸ್ಸು ಉಳ್ಳಾಡಿ ನಮ್ಮ ಹಾತ್ ಮಡು ಪೋಡಿಗೆ ಎತ್ತನು ಅಂಡ ಪುಟ್ಟುಣಿಗೆ ಸೈಪುಣಿಗೆ ನಮ್ಮ ಪೋಡಿಜಿ ಅಂಡಲ ನರಕಬ ದೇವರಿಂಜಿ ಬರ ಬುಡಾಯರಿ ಸೈತಲ್ಲ ಎಲ್ಲ ಸೈತಲ್ಲ ಇತ್ತ ಸೈತಲ್ಲ ನಂಗೆ ಕೈಟ್ ಬೇಜಾರಿಜಿ ಅಂಡ ನರಕ ಬತ್ತನ್ನ ಮರಿ ನಂಗೆ ನಮ್ಮಂಜಿ ಮಾತು ಫೋಟೋಗಳು ಬಂದು ಮರ್ಯಾದೆ ನಂಗೆ ಮರ್ಯಾದೆ ನಮ್ಮ ಸೇರಿ ದೈವ ದೇವ್ರನ್ನ ಚಾಕರಿ ಮಾಡ್ಕೊಂತ ಆ ಫೋಟೋಗಳು ನಂಗೆ ಪೋಂಡ ಒಂಜಿ ಗಣಸ್ಥೆಗೆ ದೈವೇಲು ಕೊಡ್ತಿತ್ತು ನಾ ಅನೇನು ಗುಣವನು ಹೆಂಗೆ ಪಾಲನೆ ಮಾಡ್ತೊಂದಿತ್ತೇನು ಅಂಚೆ ಅದು ಪುನಗ ಈ ಮಣ್ಣಿಗೆ ಬತ್ತನಾಗ ಹೆಂಗೆ ಈ ಮಣ್ಣಿಗೆ ನಾನು 175 ವರ್ಷ ಕಮ್ಮಿ ಬರ್ತದೆ ಅಂಚೆ ನನ್ನ ಈ ದೇವೇರಿ ಮುಲ್ತ ಹೊರ ಈ ದೇವಿಲ ಅಂಚೆನ ಅಪ್ಪೆ ಮಂತ್ರೇಶ್ ಮಲ್ಲ ಈ ಜಾಗೃತ ಹೊರಲ ಪಟ್ಟ ಈ ಮಣ್ಣು ಹಿಡಿತಾನೆ ದೇವರು ಮಾತು ಗುಣಮಲ್ಪೇನ ಮುನ್ನ ಮನಸ್ಸದ ಒಳ್ಳೆ ಅಪೇಸ ಉಂಟು ಪಂಡಿತ ಮುಲ್ಪ ಮಕ್ಕಳು ದೇವಸ್ಥಾನ ಜೀರ್ಣೋದ್ಧಾರ ಮನ್ಕೊಡು ಅಂತ ಪನ್ನೊಂದಿಲ್ಲ ಅಂಚ ಈರಿನ ಪ್ರಕಾರ ತಂಡ ಜನಕ್ಕುಲೈಕ್ ದಾದ ಸಹಕಾರ ಕೊಡೋದು ಪಂಡ ಎಂಚಂದ್ಗೆಂಡ ಅವು ಜನಕ್ಕುಲೇಟ್ ಎಂಚ ಗೊತ್ತುಂಡೆ ನಾನಾ ನಮ್ಮನೆ ಉಪ್ಪೇರು ಒರಿ ಒಂಜಿ ದೇವಿಯರ ಮಿತ್ತು ಬರ್ತದೆ ಆಯ್ತಾ ಪ್ರೀತಿಡು ಆಯ್ಕೆ ಸತ್ಯನ ಭಕ್ತಿ ಇದಾಗ ಆಯ್ಕೆ ತೀರ್ಣ ಮಟ್ಟಡು ಮಲ್ಲ ಎರಡು ಪಾಪಾಡು ಕೊರ್ಪೇರು ಕೆಲೋದಕ್ಕೆ ಗೊರಿ ಒಂಜಿ ಪಾಪದೇ ಒಂಜಿ ದೇವರನ್ನ ಕೆಲಸ ಮಾಡ್ಕೊಂಡು ದೇವರನ್ನ ಕೆಲಸ ಮಾಡ್ಕೊಂಡು ಆಯ್ತು ನಂಜಿಮ ಶರಣು ಅವು ಆಲಾಡು ಮನ್ಪುನಕ್ಕೆಲ್ಲ ಒಳ್ಳೇದು ಅಂಡ್ ಅವು ಆಲಾಡು ದೇವರನ್ನ ಸುಡ ಆಲಾಡು ಮನ್ಪಂಜಿ ಉದ್ದೇಶದಿತ್ತು ಆಯಾಲಾಪಿ ಲೆಕ್ಕ ಆಯ್ತಾ ಏರು ಆಯಾಪಿ ಅಂಡ ನಮ್ಮ ಇತ್ತ ಆರು ಅಂತ ನೆತ್ತ ಬಡಪದಾರು ಅಂತ ಮೂಲು ಉದುಪತ್ತೆರಿಗದಾಲ ಇಜ್ಜಿ ಅಂಚೆ ಅದು ಪುನಗ ದೇವರನ್ನ ನೆಟ್ಟು ದೇವರೇ ಗಡಪುರದು ಒಂಚೆ ಮಲ್ತೊಂದು ಬತ್ತಾನೆ ಐನಂಕ್ಲು ಹಿನ್ನತ್ತಿಲ್ಲ ಐನು ಸರಿ ಮಲ್ತು ಕೊರ್ಪಾಲ್ ಮಾಡ್ಕೊಂಡು ದೇವರನ್ನ ವಾಚ ಬೈದನು ಅಂಚೆ ಆ ಲೆಕ್ಕಾಚರೋಡು ಇಂಕ್ಲು ಮತ್ತು ಆ ಬಗೆಟ್ಟಿಗೆ ಉಮೇದುಲ್ಲ ಮತ್ತು ಜಾಗಲಿಗೆಲ್ಲ ಮತ್ತು ಪೋಪುಂಡು ಬಕ್ಕೈಗೆ ದೇವರನ್ನ ಪುದಾರ ಪಣದ ಕೊಂಜಿ ಕಕ್ಕಜಿ ಮತ್ತು ಕೊರ್ದು ಡೊನೇಷನ್ ಮತ್ತು ಕೊರಿಯರ್ನ ಅವು ಆರನ ಪುದಾರೇ ಬನ್ಕೊಂಡು ನಮ್ಮ ವರಯಮ್ಮನ ದೇವಿನೇ ಪುದಾರು ಅಂಚೆ ಅದು ಇತ್ತೆ ನಡೆಸ್ತುಂಡು ನಾನು ಈ ನಡಪಾಯಿರ ಪಣ್ಪುಣ ಅಪ್ಪ ಸೆಂಕಲ್ಡು ಉಂಡು ನಾನು ಎಂದಕ್ಕೆಂಡ ದೇವರು ದೈವಲು ಪಣ್ಪುಣ
ಅವು ಬುರ್ದು ಬಾಡೇರಿ ಏಪಲ ఆయన ದಿವನೇ ತೀರ್ನ ಇತ್ತೆ ಮನಸ್ಸುಡು ಒಂಜಿ ಬಾಯಿಡು ಒಂಜಿ ಮನಸ್ಸುಡು ಒಂಜಿ ಇತ್ತ ಬಾಯಿಡು ಇತ್ತನೇ ಮನಸ್ಸುಡ್ಲಪ್ಪು ಅವು ಏಪಲ ನಂಗೆ ನಡಪುಡು ಏಪಲ ಅವು ಕೊಡಿ ಎತ್ತುಡು ಧರ್ಮ ಊಪಲ ಏಪಲ ಧರ್ಮ ಮುಗಿಪುಜಿ ಅನ್ಯಾಯ ಮುಗಿಪುಡು ಧರ್ಮ ಮುಗಿಪುಜಿ ಆ ಧರ್ಮ ಏಪಲ ಒರಿದು ಪುಣ್ ಮಾಡ್ಕೊಂಡು ಲೆಕ್ಕಾಚಾರ ಇದು ಇರು ನಮ್ಮ ದಿನ ಒಂದು 6 ಜನ ತೂಂದುಲ್ಲೇರು ಅಕ್ಲೆಗೆ ಪಂಡ ಈ ದೇವಸ್ಥಾನಗೆ ಬತ್ತನಕ್ಲ ಸಮಸ್ಯೆ ಪೂರ ಪರಿಹಾರ ಆಪುನು ಪಂಪನು ನನಗೆ ನಂಬಿಕೆ ಪನೊಲ್ಯ ಈ ದೇವಸ್ಥಾನ ಬತ್ತನಕಲ್ಲ ಅಕ್ಕಲು ಭಕ್ತಿದಿತ್ತನ್ನ ನಮ್ಮ ಯಾನ್ ಬತ್ತೆ ಯಾನ್ ಬಣ್ಣ ರಡ್ಡು ಪೇರವಲ್ಲಿ ಯಾನ್ ಬಣ್ಣಗ ಆ ದೇವರನ್ನ ಕೈಚಟ್ಟು ಪಂಡ ಆ ದೇವರಿಗೆ ಇನಿಯತ್ತೆಲ್ಲ ನೆಂಗೆ ಸುಖಮುಖ ಕುರುವೇರು ಇವುಡಾಲ್ಡಿ ಎನ್ನಪ್ಪೋಡು ಅರ್ಧ ಆಪುಣ ಇಜ್ಜ ಆಪುಣಾಜ್ಜ ಪಂಡ ಅವು ಆಪುಡು ಮತ್ತೆ ಮೆಲಾಣೆ ಆಪುಡು ಅಂಡ ಸೀದಾ ಸರ್ತ ಇತ್ತಂದಣ್ಣ ಅವು ಈರ್ನ ಈತ ಟೈಮ್ ಉಂಡು ಆ ಟೈಮ್ಡೇ ದೇವರನ್ನು ಸುಖಮುಖ ಮಲ್ದು ಕೊಡ್ಪೇರ ಓ ಒಂಜಿ ಬಂಧನ ಬತ್ತಂಡಲ್ಲ ಪಂಡ ನೀರು ಎಂಕ್ಲೊಟ್ಟಿಗೆ ಬತ್ತಿ ಈ ಕ್ಷೇತ್ರದ ಬಗ್ಗೆ ಏನ ಜೀವನ ಟೈನ ಬಗ್ಗೆ ಒಂದು ಜಾತ ವಿಚಾರನ ಪಟ್ಟಿದ್ದಾರೆ ನನ್ನ ಜಾತ ದಿನ ಇದು ನನ್ನ ಪ್ರತಿ ವರ್ಷ ಇಡೆ ಬರೋಂದಿಪ್ಪಾರು ಪ್ರತಿ ಟೈಮಲ್ಲಿ ಇಡೆ ಬರೋಂದಿಪ್ಪಾರು ಪಂಡ ಎಂಚಾಂದಿಗೆ ಅಂಟ ನಮ್ಮಂಜಿ ಯಾನತ್ತು ಅತ್ತನ ಎಂಕಲ್ನ ಜನುಕುಲತ್ತು ಅಂಡ ಸಾದಿ ಎಂಕಲ್ ತೂಪ ಅದನ್ನ ಎಂಕಲ್ನ ಊರ್ದಾದ್ರು ರಜೆಕ್ ಮಾಡ್ಕೊಳಾರು ಅಂಡಲ್ಲ ನಂಗೆ ದೈವ ದೇವರ ಮಿತ್ತು ಭಾರಿ ಭಕ್ತಿ ಅಂಡ ನಂಗೆ ತೀರ್ನಾಡು ಮುಟ್ಟಾಗ ಈ ಮಣ್ಣಿಗೆ ಬರೋದು ಹೋಗಿ ಉಪ್ಪೇನು ಎನ್ನ ಒಳ್ಳುಂಡು ತೀರಿ ನವಲಜ್ಜೆ ಅಂಡ ದೇವರೇನು ಕರಿಪೇರು ಮಾಡ್ಕೊಂಡ ಉದ್ದೇಶ ನಡುಂಡು ಅಂಡ ಈ ಮಂಡಿಡು ನಮ್ಮದು ಎಂಚಿನ ಮಾತಮ್ಮ ಮಲ್ಪೇರ ಹಾಕೊಂಡು ಎಂಚಿನ ತೀರುಂಡು ಅದು ನಮ್ಮದು ಈಗ ಬಕ್ಕೂರಿನ ಪತ್ತೊಂದು ಎಂಚಿನ ಮಲ್ಪೋಡು ಏನು ಮಲ್ಪಾಯಿ ಮಲ್ಪ ಎದಿಟ್ಟು ನಮ್ಮಂಡು ಪಂಚಾಯತ್ ಏನಿತ್ತು ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಯಾರು ವಿಚಾರಣೆ ಪಂಡೊಂಡಾರು ಪಂಚಾಯತಿ ಎಂಕಿನೊಟ್ಟಿಗೆ ಈ ಮಣ್ಣದ ಈ ಕಲೆ ಕಾರಣೀಕರಣ ನಮ್ಮ ಒಂದು 6 ಜನಕ್ಕೆ ನಮ್ಮ ಪಟ್ಟೊಂಡ ಪಂಚಾಯತ್ ಎನ್ನೊಟ್ಟಿಗೆ ಒಂದು ಇಡ್ಡೆ ಪಾತ್ರೆ ಪಾತಿಯರು ಸೊ ಮಸ್ತ್ ಧನ್ಯವಾದ. ನಮಸ್ತೆ. ಇನಿ ನಮ್ಮೊಟ್ಟಿಗೆ ನಮ್ಮ ಊರದ ನಮ್ಮ ಚಿಕ್ಕಮಗಳೂರು ದಾರುಲ್ಲೇರು ಸೊ ಅಂಚಾದ 6ನೇ ಜೀವನೋಡು ದಾದಪುರ ಆದಿತ್ತು ಈ ನೆಲಕ್ಕೆ ಬತ್ತನೆ ಹಿಡಿದು 6ನೇ ಜೀವನೋಡು ದಾದ ಬದಲಾವಣೆ ಆಂಡು ನನ್ನ 6ನೇ ಕೇಳೋಣ. ನಮಸ್ತೆ ಸರ್. ಸರಿ ನಮ್ಮ ಆನಂದ್ ಪಂಡ ಇರೋ ಊರು ಸರ್ ಎನ್ನ ಮೂಡಿಗೆರೆ ತಾಲೂಕು ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ನಿಡ್ವಾಳ ಗ್ರಾಮ ಪಂಡ ಇದು ಇಂಚಿ ದಾಯ ಬರ್ತಾರೆ ಇಂಚಿ ಬಂದ ಎಂಕ್ಲನ ಕುಟುಂಬ ತಿಕ್ಕಿದ್ದಿತ್ತೇಜಿ ಕುಟುಂಬದ ಭಾರಿ ನಾಡ್ದಿತ್ತ ಓಲ್ ಪೊಂಡಲ್ಲ ತಿಕ್ಕೊಂತೇಜಿ ಬುಕ್ಕ ಎಂಕ್ಲ ಭಾರಿ ಆರೋಗ್ಯದ ಸಮಸ್ಯೆ ಇತ್ತಂದು ಆಸ್ಪತ್ರೆ ಪೂರ ತಿರುಗಿಂಡು ಒಳ್ಳೆ ಗುಣ ಹೊಂದಿತ್ತೇಜಿ ಅದಕ್ಕೆ ಏರ ಒಂಜಿ ಬಂಟ್ವಾಳದ ಜನ ಇಂಚಿನ ಕೊಡಿದ ಅಂತ ದೇವರ ಒಂದು ಕಾರ್ಯ ಉಂಟು ಅವ್ರ ಬಲ ಏನು ಬಂದಿರ್ತಾರೆ ಅಂಚೆ ಬರ್ತದೆ ಮತ್ತದು ಒಂದು 2-3 ಸಾರಿ ಬನ್ನಾಟ ಅಂತ ಆತ್ದಲ್ಲ ಆರೋಗ್ಯ ಸುಧಾರಿದ್ದೀವಿ ಅದು ಬುಕ್ಕ ಒಂಜಿ 5 ಸಾರಿ ಬತ್ತು ಬುಕ್ಕ ಆರೋಗ್ಯ ಪೂರ ಸುಧಾರಂಡು ಬುಕ್ಕ ಮಾತ ಕಾರ್ಯ ಎಲ್ಲ ಎಂಕ್ಲ ಕುಟುಂಬ ಎಲ್ಲ ತಿಕ್ಕಿಂಡು ಜೋಕ್ಲಾಗಿ ಬತ್ತನ ಕಷ್ಟ ಎಲ್ಲ ಪೂರ ಪರಿಹಾರ ಒಂದು ಬರ್ತಂಡು ಮಗಕ್ಲ ಒಂಜಿ ಬೇಲೆ ತಿಕ್ಕಿಂಡು ಬೆಂಗಳೂರಿಗೆ ಇತ್ತೆ ಪೂರ ಸಂಸಾರ ಅಂತ ಮುಕ್ಕಾಲು ಭಾಗ ಸುಧಾರ್ದು ಬರ್ತದಂಡು ಒಂದು ಅದು ಸುಧಾರಣೆ ಸಮಯ ಬೋದು ಪಂಡ ಇರಾಗಿ ಸುಮಾರು ಸರ್ತಿ 2-3 ಸರ್ತಿ ಇದೆ ಬರ್ತಾರೆ ಇರಾಗಿ ದಾಲ ಬದಲಾವಣೆ ತೋ ಜಪಗಿರಿ ಒಂಥರ ಪೋಡಿಗೆ ಆಯ್ತು ಅಂದು ಪೋಡಿಗೆ ಆಯ್ಲ ಕಾಂಡು ಹತ್ತು ಬರ್ತವೆ ಬುಕ್ಕ ಯಾನ್ ಧೈರ್ಯದಾಲ ಕಲೆ ನಿಜ್ಜಿ ತೂಕ ಅಪ್ಪೆನ ಇಂಚ ಒಂದು ತೂಕಂದು ಬಂದಾಗ ಇತ್ತ ದಾಲ ತೊಂದರೆ ಇಜ್ಜಿ ಎಡ್ಡ ಆರೋಗ್ಯ ಪೂರ ಸುಧಾರಣೆ ಪಂಡೈತೆ ನಮ್ಮ ಒಂಜಾದ ಪ್ರತಿಯೊಂದಿಗೆ ಕಾಪೋಡು ನಮ್ಮ ಬೋರ್ಡೈ ಲೋಕನೆ ಎಲ್ಲೇನೆ ಬೋರ್ಡು ಎಲ್ಲಂಜೆ ಬೋರ್ಡು ಅಂತ ಆಪುಜಿ ಸೊ ಅಂಚಾದ ಇರಾಗಿ ಈ ನೆಲಕ್ಕೆ ಬತ್ತನೆ ಹಿಡಿದು ಇರಾಗ ಒಂಜಾತ ಬದಲಾವಣೆ ಅಂದು ಸೊ ಸಾಮಾನ್ಯ ಮುಕ್ಕಾಲು ಭಾಗ ಬಲ್ದ ಆತನೆ ತೊಂದರೆ ಸೊ ನನ್ನ ಐತೆ ನನ್ನ ಇದಕ್ಕೆ ಬರೋಂದಿಪ್ಪಾರೆ ಸೊ ಅಂಚಾದ ಇತ್ತೆ ಎಲ್ಲ ಜಾಕ್ಲೆ ಜೀರ್ಣೋದ್ಧಾರ ಪೂರ ಮಂತೊಂದುಲ್ಲೇರು ಸೊ ಐಕೆ ಪಂಡ ನಿಖಿಲ ಊರು ದಾಖಲೆದಾಲ ಇಂಚಿ ಬರ್ಪನೆ ಅಂದು ಎನ್ನ ಇತ್ತೆ ಪಂಡ ಎಂಕ್ ಎಡ್ಡ ಆತಂಡು ನಿಖಿಲ ಬಲ್ಲೆ ನಿಖಿಲಗ್ಲ ದೇವರು ಆ ಅಪ್ಪನ ಅನುಗ್ರಹ ಎಡ್ಡ ಆವಾಡು ಆತನ ನಾನು ಹಾಗಾದ್ರೆ ಈರಿನ ಜೀವನದ ದಾದಪುರ ಆತನ ಹಿಂಗೆ ಪಂಡೊಂಡಾರು ಮುನ್ಪ ಈರೆಗೆ ಒಂದು ಜಾತ ಈರಿನ ಜೀವನದ ಬದಲಾವಣೆ ಆತಂದು ಸೊ ಅವತ್ತಂದೆ ಭಕ್ತರು ಏರು ಪೂರ ಬರ್ಪೇರು ಆತನ ಜೀವನ ಮಾತೇ ಇರಲ್ಲ ಸರ್ವೇ ಇರಲ್ಲ ನೆಕ್ ದೇವರನ ಅನುಗ್ರಹ ಮಲ್ತದ ಬರೋಡು ಸೊ ಅಂಚ ಅಂದಾಗ ಆತನ ಜೀವನದ ದಾದಪುರ ಸಮಸ್ಯೆ ಉಂಟು ಪೂರ ಪರಿಹಾರ ಸೊ ಅಂಚಾದ ಈರೆಗೆ ಇಂಕ್ಲ ಕಡೆ ಒಂದು ಮಸ್ತ್ ಧನ್ಯವಾದ ಸಲ್ಲಿಸ. ನಮಸ್ತೆ ವೀಕ್ಷಕರೇ. ಪ್ರತಿಯೊಬ್ಬರ ಕಷ್ಟಗಳನ್ನು ತಾಯಿ ಪರಿಹರಿಸ್ತಾಳೆ ಅನ್ನೋದನ್ನು ಮೊದಲೇ ಹೇಳಿದ್ದೆ. ಅದಲ್ಲದೆ ಆ ತಾಯಿಗೆ ತನ್ನೂರಿನವರು ಪರಬೂರಿನವರು ಅನ್ನೋದು ಯಾವುದೇ ರೀತಿಯ ಭೇದ ಭಾವ ಇಲ್ಲ. ಯಾವ ಭಕ್ತ ಕೈ ಮುಗಿದು ಇಲ್ಲಿ ಪ್ರಾರ್ಥಿಸ್ತಾನೋ ಅವರ ಕಷ್ಟಗಳನ್ನ ಖಂಡಿತ ಪರಿಹರಿಸ್ತಾಳೆ. ಅಂತಹ ಒಬ್ಬರು ಭಕ್ತರು ನಮ್ಮ ಜೊತೆಗಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ಸರ್. ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಹನುಮಂತ್ರಿ. ನಿಮ್ಮ ಊರು ಯಾವ್ದು ಸರ್? ಬಾಗಲಕೋಟೆ ಜಿಲ್ಲಾ, ಬಾಗಲಕೋಟೆ ತಾಲೂಕು, ಹಿರೇನಗರಿ ಗ್ರಾಮ. ಓಕೆ. ಅಲ್ಲಿಂದ ಇಲ್ಲಿಗೆ ಬರೋದು ಹೇಗಾಯ್ತು? ನನ್ನ ಮಗಳು ತುಂಬಾ ದಿವಸದಿಂದ ಇಲ್ಲಿ ಹಾಸ್ಟೆಲ್ದಲ್ಲಿ ಕಲಿತಾ ಇದ್ದಾಳೆ, ಪಾಣಿಮಂಗಳೂರು ಹಾಸ್ಟೆಲಲ್ಲಿ. ಸಡನ್ ಆಗಿ ಏನಾಯ್ತು, ಅವಳು ತನ್ನ ಹೆಚ್ಚಿ ಮೈಂಡ್ ಸರಿ ಇಲ್ಲ ಅಂತೇಳಿ ಎಂಡ್ಲಾಕ್ ಆಸ್ಪತ್ರೆಗೆ ಹೋಯ್ತು, ಹತ್ತವರ ಆಸ್ಪತ್ರೆಗೆ ಹೋಯ್ತು. ಅವರು ದುಡ್ಡು ಹಾಕೋದೇ ಆಯಿತು ನಾವು, ಆದ್ರೆ ಒಳ್ಳೇದಾಗಲಿಲ್ಲ. ನನಗಿಲ್ಲಿ ಟೀಚರ್ ಹೇಳಿದರು, ಒಳ್ಳೆಯವರಿದ್ದಾರೆ, ಇಲ್ಲಿ ಅಮ್ಮನ ಹತ್ರ ಹೋಗೋಣ, ನಿನ್ನ ಮಗಳಿಗೆ ಪರಿವಾರ ಆಗತ್ತೆ ಅಂತ ಹೇಳಿದರು. ಆಯ್ತು ಸರಿ ಮೇಡಮ್ ಅವ್ರೆ, ನಾ ಬರ್ತೀನಿ, ನನ್ನ ಮಗಳಿಗೆ ಹುಷಾರಾದ್ರೆ ಸಾಕು, ನಂದು ಒಂದು ಮಗಳು, ಅವಳಿಗೆ ಹುಷಾರಾದ್ರೆ ಸಾಕು ಅಂತೇಳಿ ಇಲ್ಲಿ ಅಮ್ಮನ ಹತ್ರ ಬಂದ ಮೇಲೆ ನನ್ನ ಮಗಳು ಸಡನ್ನಾಗಿ ಹುಷಾರಾಯಿತು. ನಾವು ನಾನು ಮಂಗಳೂರಲ್ಲಿ ರಾಮಕೃಷ್ಣ ಹಾಸ್ಟೆಲ್ದಲ್ಲಿದ್ದೆ. ಅಲ್ಲಿ ನನಗೆ ಗಂಡ ಹೆಂಡತಿಗೆ ಕೂಡಿ 25,000 ರೂಪಾಯಿ ಕೊಡ್ತಿದ್ರು, ಊಟ ಎಲ್ಲ ಕೊಟ್ಟು.
ನಾವು ಅಲ್ಲಿದ್ರೂ ದುಡ್ಡು ಉಳಿತಾಯ ಇದ್ದಿಲ್ಲ. ಅಮ್ಮ ಹೇಳಿದ್ಲು, ನಿಮ್ಮ ಮನೆ ಆಂಜನೇಯ ದೇವರು, ನೀವೆಲ್ಲ ಲಕ್ಷ್ಮೀ ದೇವಿ ಇದ್ದಾಳೆ, ನೀವು ಅಲ್ಲಿಗೆ ಹೋಗ್ಬೇಕು, ಅಲ್ಲಿಗೆ ಹೋಗಿ ಪರಿಹಾರ ಮಾಡ್ಕೊತ ನೀವು ಊರಲ್ಲಿದ್ದರೆ ಒಳ್ಳೆ ರಾಜನಾಗಿ ಮೆರಿತೀಯ, ನೀನು ಸೀದಾ ನಿನ್ನ ಮಗಳಿಗೆ ಹುಷಾರಾಗತ್ತೆ, ನೀವು ಒಳ್ಳೆಯದಿಂದ ಇಬ್ಬರು ಗಂಡ ಹೆಂಡತಿ ಒಟ್ಟಿಗೆ ಇರ್ಬೋದು. ಅವಳು ಸಡನ್ನಾಗಿ ಜಗಳ ಮಾಡೋದು, ಓಡಿ ಹೋಗು ಊರಿನಲ್ಲಿ ಹೋಗಿ ಕುಂದ್ರೋದು ಮಾಡ್ತಿದ್ಲು ನನ್ನ ಮನೆಯವಳು. ಯಾಗಾದ್ರೆ ಸರಿ ಆಗೋದಲ್ಲ, ನೀನು ಊರಿನಲ್ಲೇ ಹೋಗಿದ್ರೆ ನಿನಗೆ ಒಳ್ಳೇದಾಗತ್ತೆ ಅಂತೇಳಿದರು. ಆಯ್ತಮ್ಮ, ನಾನು ಹಾಗೆ ಮಾಡ್ತೀನಿ ಅಂತ ಹೇಳಿದೆ. ಅದು ಮಾಡಿದ ನಂತರ ನಾನು ಇಲ್ಲಿ ಬಂದು ದುಡ್ಡು ಎಷ್ಟೇ ನಾವು ಖರ್ಚು ಮಾಡಲಿಕ್ಕೂ ದುಡ್ಡು ಖರ್ಚು ಆಗ್ತಾ ಹೋಗ್ತಿತ್ತು. ಒಬ್ಬರಿಗೆ ಆರಾಮ್ ತಪ್ಪುವುದು, ಹುಷಾರು ಇಲ್ಲಾರ್ದಾಗೋದು, ಅಷ್ಟು ಹಾಕ್ಕೊಂತ ಇತ್ತು. ನಮ್ಮ ತಮ್ಮನ ಮಕ್ಕಳು ಇದ್ದರು, ಅವರಿಗೆ ತುಂಬ ಕಷ್ಟ ಇದಲ್ಲಿದ್ದೇವೆ. ಈಗ ಊರಲ್ಲಿದ್ದೇನೆ, ಒಂದು 15 ದಿನದಲ್ಲಿ 27,000 ರೂಪಾಯಿ ನಾನು ದುಡುಕಿ ಮಾಡಿದೆ. ಈಗ ಊರಲ್ಲಿಂದ ನಾನು ಬೆಳಗ್ಗೆ ಬಂದಿದ್ದು ಇಲ್ಲಿಗೆ. ನಾನು ನಿನ್ನೆ 2:30 ಗಂಟೆಗೆ ಅಲ್ಲಿಂದ ಫೋನ್ ಮಾಡಿದ್ರು ಟೀಚರ್, ನಾಳೆ ಹುಣಿ ಇದೆ, ಅಮ್ಮನ ಆಶೀರ್ವಾದ ಪಡೀಲಿಕ್ಕೆ ಬರಬೇಕು ನೀವು ಅಂತೇಳಿದರು. ಆಯ್ತು, ನನ್ನ ಕೆಲಸ ಏನೇ 100 ಕೆಲಸ ಇರಲಿ ಅದನ್ನೆಲ್ಲ ಬದಿಗಿಟ್ಟು ನಾನು ಅಮ್ಮನ ಹತ್ರ ಹೋಗ್ಬೇಕು, ನನ್ನ ಪರಿವಾರ ಕರ್ಕೊಂಡು ಅಂತೇಳಿ ನಮ್ಮ ಮನೆಯವ್ರ ಕರ್ಕೊಂಡು ನಾನು ಬಂದಿದ್ದರು. ನನಗೆಲ್ಲ ಒಳ್ಳೇದಾಗಿದ್ದಾರೆ. ಈಗ ನನ್ನ ಮಗಳು ಈಗ 9ನೇ ಕ್ಲಾಸು, ಒಳ್ಳೆಯಲ್ಲಿಂತ ಕೆಲಸ ಶಾಲೆಯಲ್ಲಿ ಅಭ್ಯಾಸ ಮಾಡ್ತಾ ಖುಷಿಯಾಗಿದ್ದಾಳೆ. ಓಕೆ, ಈಗ ನಿಮಗೆ ಒಂದಷ್ಟು ಯೋಚನೆ ಇತ್ತು, ಮತ್ತೆ ಹೆದರಿಕೆ ಇತ್ತು, ಅದೆಲ್ಲ ಪರಿಹಾರ ಎಲ್ಲ ಅದು ಅಮ್ಮ ಹೇಗೆ ಹೇಳಿದ್ದಾಳೆ ಹಾಗೆ ಮಾಡ್ತಾ ಈ ಊರಲ್ಲಿ ಉಳಿದಿದ್ದು. ನಾನು ಇಲ್ಲಿಗಿಂತ ಸಂಪಾದನೆ ಅಲ್ಲಿ ಊರಲ್ಲೇ ತುಂಬಾ ಕೊಟ್ಟಿದ್ದಾಳೆ. ಹಾಗಾಗಿ ಅಮ್ಮ ಏನ್ ಹೇಳಿದ್ದಾಳೋ ಅದನ್ನ ಅವಳು ನಡೆಸಿಕೊಟ್ಟಿದ್ದಾಳೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ತುಂಬಾ ಒಳ್ಳೇದಾಗಿದೆ. ನಾನು ಪ್ರತಿ ತಿಂಗಳು ಅಮ್ಮನಿಗೆ ಬಂದ್ರೆ ಕಮ್ಮಿ ನನಗೆ. ಅಷ್ಟು ಒಳ್ಳೆ ಭಕ್ತಿ ಇದೆಯಲ್ಲ. ಹೌದೌದು, ನೀವು ತುಂಬಾ ಮನಸ್ಸಿನಿಂದ ಈ ಮಾತನ್ನ ಹೇಳಿದಿರಿ. ಹೌದೌದೌದು, ನಿಮ್ಮ ಜೀವನದಲ್ಲಿ ನಾನು ಎಲ್ಲ ಕಷ್ಟ ಅನುಭವಿಸಿದ್ದೇನೆ, ಆದ್ರೆ ಇಂಥ ಅಮ್ಮ ನಮ್ಗೆ ಸಿಗಲಿಲ್ಲಲ್ಲ. ಈಗ ನನ್ನ ಕಷ್ಟಕ್ಕೆ ಆಗಿ ನಿಂತಿದ್ದಾಳೆ. ನಾನು ಇಲ್ಲೇ ಬರಬೇಕು, ಅಮ್ಮನಿಂದ ನಾನು ಉದ್ಧಾರಣೆ ಆಗಬೇಕು. ನನ್ನ ಮಗಳು ಒಳ್ಳೆ ಜಾಬ್ ತಗೊಂಡು ಒಳ್ಳೆ ಮೇಲೆ ಹೋಗ್ಬೇಕಂತೇಳಿ ನನಗೆ ಇದೆ. ಖಂಡಿತ ಅಮ್ಮ ಖಂಡಿತ ಒಳ್ಳೇದು ಮಾಡ್ತಾಳೆ. ಯಾಕಂತ ಹೇಳಿದ್ರೆ ಅಮ್ಮ ಯಾವ ಮಕ್ಕಳನ್ನು ಬಿಟ್ಟು ಕೊಡೋದಿಲ್ಲ. ಹಾಗಾಗಿ ನಿಮಗೆ ಒಂದಷ್ಟು ಜೀವನದಲ್ಲಿ ತೊಂದರೆ ಬಂದಿತ್ತು, ಕಷ್ಟ ಬಂದಿತ್ತು, ಈಗೆಲ್ಲ ಪರಿಹಾರದ ಕಡೆಗೆ ಹೋಗ್ತಾ ಇದೆ, ಜೀವನ ತುಂಬಾ ಚೆನ್ನಾಗಿ ಆಗ್ತಿದೆ. ಹಾಗಾಗಿ ಈಗ ಅಲ್ಲಿ ಇವರು ದೇವಸ್ಥಾನವನ್ನ ಈಗ ಜೀರ್ಣೋದ್ಧಾರ ಎಲ್ಲ ಮಾಡೋ ಯೋಚನೆಯಲ್ಲಿದ್ದಾರೆ. ಹಾಗಾಗಿ ನೀವು ಅವುಗಳ ಜೊತೆ ಕೈ ಜೋಡಿಸೋರು? ಹೌದು, ನಾವು ಮಾಡ್ತೀವಿ. ನನ್ನ ಕಷ್ಟ ಏನೇ ಇದ್ರು ನಾನು ಅಮ್ಮನಿಗೋಸ್ಕರ ನಾನು ಎಲ್ಲಿಯಾದ್ರೂ ನನಗೆ ಎಲ್ಲೆಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿ ಇದ್ದಾರೆ ಅವರಿಗೆಲ್ಲ ಹೇಳಿ ನಾನು ಅಮ್ಮನಿಗೆ ಏನಾದರೂ ಸಹಾಯ ಮಾಡಿಸ್ಕೊಡ್ತೀನಿ. ಖಂಡಿತ ಖಂಡಿತ. ನಿಮ್ಮಂತ ಭಕ್ತರು ಇರೋದ್ರಿಂದ ತಾಯಿ ಇನ್ನೊಂದಷ್ಟು ಹೆಚ್ಚು ಜನರಿಗೆ ಗೊತ್ತಾಗ್ತಾಳೆ, ತಾಯಿಯ ಬಗ್ಗೆ ಎಲ್ರಿಗೂ ಗೊತ್ತಾಗ್ತದೆ. ಹೌದೌದ್ರಿ. ಹಾಗಾಗಿ ಇವತ್ತು ನೀವು ನಮ್ಮ ಜೊತೆಗೆ ಬಂದಿದ್ದೀರಿ, ನಿಮ್ಮ ಕಷ್ಟಗಳನ್ನ ಹೇಳ್ಕೊಂಡಿದ್ದೀರಿ. ತಾಯಿ ಎಲ್ಲ ಕಷ್ಟಗಳನ್ನ ಪರಿಹಾರ ಮಾಡಿದ್ದಾಳೆ. ಹಾಗಾಗಿ ನಿಮಗಿನ್ನು ಮುಂದೆ ಜೀವನದಲ್ಲಿ ಏನೆಲ್ಲ ಕಷ್ಟಗಳಿದೆ, ನಾನು ಎಲ್ಲ ತುಂಬಾ ಕಷ್ಟ ಅನುಭವಿಸಿ ನಾನು ತಾಯಿಯ ಆಶೀರ್ವಾದ ಪಡೆದು ನಾನು ಒಳ್ಳೆ ರೀತಿಲಿಂತರಲ್ಲಿ ಊರಲ್ಲಿ ಇದ್ದು ನಾನು 4 ದುಡ್ಡು ಸಂಪಾದನೆ ಮಾಡಿ ನಾನು ಎಲ್ಲರ ಹತ್ರನು ನನ್ನ ಊರಿನವ್ರು ಅಂತಾರೆ, ನೀನು ಇಷ್ಟೆಲ್ಲ ನೀನು ಆಂಜನೇಯನ ಭಕ್ತ ಇದ್ದು ಇಷ್ಟೆಲ್ಲ ಒಳ್ಳೇದು ಮಾಡ್ತಿದ್ದೀಯಲ್ಲ, ನೀನು ಇರು, ನಿನಗೇನೋ ಕಷ್ಟ ಬಂದರೂ ನಾವಿದ್ದೇವೆ, ನಿನ್ನ ಬೆನ್ನೆಲುಬಾಗಿ ನಾವು ಇದ್ದೇವೆ ಅಂತ ಊರಿನವರು ನನಗೆ ಸಪೋರ್ಟ್ ಮಾಡಿದರು. ಖಂಡಿತ ಹಾಗಿರೋ ಕಾರಣಕ್ಕೆ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ಭದ್ರವತಿ ಆಗಿದೆ. ಹಾಗಾಗಿ ಇವತ್ತು ಬಂದಿದ್ದೀರಿ, ನಿಮ್ಮ ಜೀವನದಲ್ಲಿ ಇನ್ನೇನೆಲ್ಲ ಆಗ್ಲಿಕ್ಕಿದೆ ಎಲ್ಲವನ್ನ ತಾಯಿ ನೆರವೇರಿಸ್ತಾರೆ. ಹಾಗಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಪ್ರೀತಿಯ ಧನ್ಯವಾದಗಳನ್ನು. ನಮಸ್ಕಾರ. ನಮಸ್ತೆ. ಇವತ್ತು ನಮ್ಮ ಜೊತೆಗೆ ವಾರಾಹಿ ದುರ್ಗಾಪರಮೇಶ್ವರಿ ಅಮ್ಮನವರ ಧರ್ಮದರ್ಶಿಗಳು ನಮ್ಮ ಜೊತೆಗಿದ್ದಾರೆ. ಅವರ ಜೊತೆಗೆ ಒಂದಷ್ಟು ವಿಚಾರಗಳನ್ನು ಮಾತಾಡೋಣ. ನಮಸ್ಕಾರ. ಈಗ ನಾವು ಈ ವಿಡಿಯೋಗಳನ್ನು ಮಾಡ್ತಾ ಒಂದಷ್ಟು ಸಮಯಗಳಾಯಿತು, ಆ ಭಕ್ತರಿಗೆ ಇದೊಂದಷ್ಟು ಜನರಿಗೆ ತಲುಪ್ತಾ ಇದೆ. ಹಾಗಾಗಿ ಭಕ್ತರು ಇವುಗಳ ಬಗ್ಗೆ ತುಂಬ ಜನ ಹೆಚ್ಚು ಜನರಿಗೆ ಹಂಚ್ತಾ ಇದ್ದಾರೆ, ಹೆಚ್ಚು ಜನರಿಗೆ ವಿಷಯಗಳು ಗೊತ್ತಾಗ್ತಾ ಇದೆ. ಈಗ ನಿಮ್ದು ಇನ್ನೂ ಹತ್ತಿರ ಬರ್ತಾ ಇದೆ ನಮ್ದು. ಈಗ ನಾವು ಜೀರ್ಣೋದ್ಧಾರದ ಬಗ್ಗೆ ಯೋಚನೆಗಳನ್ನು ಮಾಡಿದ್ವಿ. ಸೊ ಹಾಗಾಗಿ ಇನ್ನು ಭಕ್ತರು ಬೇರೆ ರೀತಿಯಲ್ಲಿ ಯಾವ ರೀತಿಯಲ್ಲಿ ಸಹಕಾರವನ್ನು ನೀಡಬಹುದು? ತುಂಬ ಮಂದಿ ನಮಗೆ ನಾವಿದ್ದೇವೆ, ನೀವು ಯಾವುದಕ್ಕೂ ಚಿಂತೆ ಮಾಡಬೇಡಿ, ಯಾರು ಏನು ಹೇಳುತ್ತಾರೋ ಅದನ್ನು ನೀವು ಸುಮ್ಮನೆ ನಿಮ್ಮಷ್ಟಕ್ಕೆ ಬಿಟ್ಟು ಬೇಡಿ. ನಾವು ಮಾತಾಡಕ್ಕೆ ಹೋಗುವುದು ಬೇಡ, ಎಲ್ಲ ದೇವರಿದ್ದಾರೆ. ಆ ದೇವರ ಮೇಲೆ ಬಿಟ್ಟರೆ ಅವರು ಯಾವತ್ತೂ ನಮ್ಮನ್ನು ಬಿಟ್ಟು ಕೊಡಲಿಲ್ಲ. ತಪ್ಪು ಮಾಡದಂಥ ಮನುಷ್ಯರು ಯಾರೂ ಇಲ್ಲ. ತಪ್ಪು ಆಗಿರಬಹುದು, ಆಗಿದ್ದು ಅದು ದೇವರ ಮುಂದೆ ಮಾತಾಡಬೇಕಿತ್ತು. ಅದು ಏನೇನೋ ಮಾತಾಡಿದ್ರು, ಅದಕ್ಕೆ ನಾವು ತಲೆ ಕೊಡಲಿಲ್ಲ. ಯಾಕೆಂದರೆ ನಾನು ತಲೆ ಕೆಡಿಸುವುದೂ ಇಲ್ಲ ಅದಕ್ಕೆ. ಯಾಕೆಂದರೆ ಇದಕ್ಕಿಂತ ಮುಂಚೆ ಎಷ್ಟೋ ನಾನು ಮೊದಲಿಂದ ಇಷ್ಟುವರೆಗೆ ತಾಯಿಯ ಸೇವೆ ಮಾಡಿದವ. ದೇವರ ಸೇವೆ ಮಾಡುವಾಗ ನನ್ನ ಒಂದು ಗುರು ಮಾತು ಹೇಳಿದ್ದಾರೆ, ಏನು ಅಂದರೆ ನಿಮಗೆ ಅಪವಾದ ಕಟ್ಟಿತ್ತ ಬುದ್ಧಿ, ಎಲ್ಲರಿಗೂ ದೇವರ ಕೆಲಸದಲ್ಲಿ ಅಪವಾದ ಕಟ್ಟಿತ್ತ ಬುದ್ಧಿ. ಆ ಅಪವಾದವನ್ನು ನೀವು ಸ್ವೀಕಾರ ಮಾಡಬೇಕು ಹೊರತು ಮಗದೊಮ್ಮೆ ಅವರ ಹತ್ರ ಜಗಳಕ್ಕೆ ಹೋಗಬಾರದು.
ಮಾಡಕ್ಕೂ ಇಲ್ಲ, ನಾನು ಮಾಡುವುದೂ ಇಲ್ಲ. ಅಂದ್ರೆ ಇದಕ್ಕೆ ಮುಂಚೆ ಆಗಿದ್ದವರೆಲ್ಲ ತಪ್ಪಾಗಿದೆ ಅಂತ ಬಂದು ಕೇಳಿದ್ದಾರೆ. ಇತ್ತೀಚೆಗೆ ಎಷ್ಟೋ ಜನ ಬಂದು ನಮ್ಗೆ ತಪ್ಪಾಗಿದೆ ನಾವು ಮಾತಾಡಿದ್ರಲ್ಲಿ ಅಂತ. ಯಾರ ಮಾತು ಕೇಳಿ ಯಾರು ಮಾತಾಡಿದ್ರೆ ಅದು ಸರಿಯಲ್ಲ ಅವ್ರಿಗೆ. ಅಂದ್ರೆ ನಾವು ಎಲ್ಲರನ್ನು ಒಂದೇ ರೀತಿ ನೋಡುವುದು, ಮತ್ತೆ ಏನು ಮಾಡೋದು, ಅದಕ್ಕೆ ನಾವು ತಲೆ ಕೊಟ್ಟರೆ ನಾವು ಇಲ್ಲಿ ಕ್ಷೇತ್ರ ಮಾಡೋಕ್ಕೆ ಸಾಧ್ಯವಿಲ್ಲ. ಹುಚ್ಚರಾಗಿ ಓಡಬೇಕಿತ್ತು, ನಮ್ಮನ್ನು ಹುಚ್ಚರಾಗಿ ಮಾಡಲಿಲ್ಲ ತಾಯಿ. ಈಗ ಹೇಳುವವರು ಏನು, ಅವರು ಹುಚ್ಚರ ಅಂತಲೇ ಹೇಳಬೇಕು. ಯಾಕೆಂದರೆ ಅವರನ್ನು ತಾಯಿ ಹಾಗೆ ತಲೆಗೆಡಿಸಿದ್ದಾರೆ. ಯಾಕೆಂದರೆ ಅವರಿಗೆ ಕೆಲಸ ಕೆಲಸ ಇದ್ದವರಾದರೆ ಅದು ಮಾಡೋದಿಲ್ಲ. ಇನ್ನೊಬ್ಬ ದೇವರ ಮೇಲೆ ನಂಬಿಕೆ ಇದ್ದವರು ಅದು ಯಾರು ಅದಕ್ಕೆ ತಲೆ ಕೊಡುವುದಿಲ್ಲ. ಯಾಕೆಂದರೆ ದೇವರ ಮೇಲೆ ನಂಬಿಕೆ ಇದ್ದರೆ, ದೇವರ ಮೇಲೆ ನಾವು ತಪ್ಪು ಮಾಡಿದರೆ ನನಗೂ ಬಿಡಲಿಲ್ಲ ತಾಯಿ. ನಾನು ಒಂದು ಹೊತ್ತಿಗೆ ನಮ್ಮಿಂದ ತಪ್ಪಾಗಿದ್ದಕ್ಕೆ ನನಗೆ ಕೈಯೂ ಸುಟ್ಟು ಬಿಟ್ಟಿದ್ದಾರೆ. ಅದಕ್ಕೆ ನನಗೆ ಯಾರೇ ಆಗಲಿ, ನಾನವರಿಗೆ ತಪ್ಪು ಮಾಡಿದ್ರು ಅವರು ದೇವರ ಮೇಲೆ ಬಿಟ್ಟವರು. ಮತ್ತೆ ಮಗದೊಮ್ಮೆ ಅದಕ್ಕೆ ದೂರುವುದು, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಕೆಲವು ವಿಚಾರದಲ್ಲಿ ಮಾತಾಡಿದ್ದಾರೆ. ನನಗೆ ಬೇಡದ್ದೆಲ್ಲ ವಿಚಾರ ಮಾತಾಡಿದ್ದಾರೆ, ಕೆಟ್ಟು. ಅದಕ್ಕೆ ಚಿಂತೆ ಮಾಡಲಿಲ್ಲ. ನನಗೆ ಆ ನಂತರ ತುಂಬ ಮಂದಿ, ನೀವು ಯಾವುದಕ್ಕೆ ಇಳಿದಿದ್ದೀರೋ ದೇವರ ಕೆಲಸಕ್ಕೆ, ಮುಂದಕ್ಕೆ ಹೋಗಿ, ಯಾರು ಏನು ಹೇಳಿದ್ರು ತಲೆಗೆಸಿಬೇಡಿ, ಮತ್ತೆ ನೋಡುವ ಅದಕ್ಕೆ ಏನು ಬೇಕು ಮಾಡುವ. ಅದಕ್ಕೆ ನಾವು ನಮ್ಮ ಹತ್ರ ತುಂಬ ಮಂದಿ ದೂರವಾಣಿಯಲ್ಲಿ ಮಾತಾಡಿ, ನಾವಿದ್ದೇವೆ ತಾಯಿಯ ಸೇವೆಗೆ, ನಿಮಗೆ ಏನಾಗಬೇಕು ನಾವಿದ್ದೇವೆ, ತಾಯಿಗೆ ಬೇಕಾಗಿ ನಾವು ಮಾಡ್ತಾ ಬರ್ತೇವೆ, ತುಂಬ ಮಾಡಿದ್ದಾರೆ. ಅದಕ್ಕೆ ನಮಗೆ ಅವರು ಇನ್ನೂ ಮುಂದಕ್ಕೂ ಈ ತಾಯಿಯ ಸೇವೆಗೆ, ನಮಗಲ್ಲ, ನನಗೆ ಯಾವುದು ಬೇಡ, ತಾಯಿಗೆ ಬೇಕಾಗಿ ಎಲ್ಲರೂ ಆ ವಾರಾಹಿ ತಾಯಿ. ಯಾಕೆಂದರೆ ನಾನು ಕೇಳುವುದು, ಇಲ್ಲಿ ಬಂದವರು ತುಂಬ ಮಂದಿ ಎಂತೆಂಥ ಕಾಯಿಲೆ, ಎಂತೆಂಥ ಕಷ್ಟದಿಂದ ಬಂದಿದ್ದಾರೆ. ಎಂಥ ಕಷ್ಟ ಅಂದರೆ ಅವರು ಹಣ ಕಳೆದು ಎಲ್ಲ ಬಂದಿದ್ದಾರೆ. ಇಲ್ಲಿ ಬಂದು ಕೂಡಲೇ ಎದ್ದು ನಿಂತಿದ್ದಂಥ ಪ್ರಸಾದದ ಮೂಲಕ, ಆ ಪ್ರಸಾದಕ್ಕೂ ಕೆಟ್ಟ ಹೆಸರು ಕೊಟ್ಟರು. ನಾಲಿಗೆಗೆ ಪ್ರಸಾದ ಹಾಕಿ ಅದು ಅವರು ವಶೀಕರಣ ಮಾಡೋದು, ಅವರು ಬೇರೆ ರೀತಿ ಮಾಡೋದು, ಅದು ಇಲ್ಲಿದ್ದ ಸೇವೆ ಮಾಡುವಂಥ ವ್ಯಕ್ತಿಗಳೇ ಹೇಳಿದ್ದು. ಅವರು ಮೊದಲಿಂದಲೇ ಇಲ್ಲಿ ಇದ್ದು ಸೇವೆ ಮಾಡುತ್ತಾ ಇದ್ದರು. ವ್ಯಕ್ತಿಗಳಿಂದ ತಪ್ಪಾಗಿದ್ದರೆ ವ್ಯಕ್ತಿಗಳಿಗೆ ದೂರಿಬಹುದು, ಆದರೆ ವ್ಯಕ್ತಿ ನೇರವಾಗಿ ಮಾತಾಡ್ಬೋದು. ಈ ರೀತಿ ನಾವೀಗ ದೂರವಾಣಿಯಲ್ಲಿ ದೇವರ ವಿಚಾರದಲ್ಲಿ ಹೇಳುವಾಗ, ದೇವರ ವಿಚಾರದಲ್ಲಿ ಇರುವಾಗ ಅದರಲ್ಲೇ ಹಾಕಬಾರ್ದಿತ್ತು. ವ್ಯಕ್ತಿಗೆ ಫೋನ್ ಮಾಡಿ ದೂರವಾಣಿಯಲ್ಲಿ ಮಾತಾಡಿ, ನೀನು ಹಾಗೆ ಮಾಡಿದ್ದು ಹೀಗೆ ಮಾಡಿದ್ದು, ಎಲ್ಲರೂ ಇಲ್ಲಿ ಕೆಟ್ಟವರು ಹಾಗೆ ಹೀಗೆ ಹೇಳಿದ್ದಾರೆ. ಅದನ್ನು ನಾವು ತಲೆಗಿಡಿಸಿದ್ದು, ಅದು ಚಿಂತೆ ಇದೆ. ಅದಕ್ಕೆ ಬೇಕಾದಂಥ ತಾಯಿ ಇದಕ್ಕೆ ಮುನ್ನ ಹೇಳಿದವರು ಯಾರನ್ನೂ ಬಿಡಲಿಲ್ಲ, ಹೇಗೆ ಏನು ಮಾಡಬೇಕು ಮಾಡಿದ್ದಾರೆ. ಅದಕ್ಕೆ ನಾವು ಮಾಡುವಂಥ ಕಾರ್ಯ ಯಾರಿಗೂ ನಿಲ್ಲಿಸೋದು ಸಾಧ್ಯವಿಲ್ಲ. ಮುಂದಕ್ಕೆ ಇಟ್ಟಿದ್ದೇವೆ, ಇನ್ನು ಮುಳುಗೋಕ್ಕೂ ಇದೆ, ಮುಳುಗಿದ್ರು ಸಾಕು, ಎದ್ದೇರು ಸಾಕು, ತಾಯಿ ಎದ್ದಿಲ್ಲಿಸ್ತಾರೆ. ಈಜಾಡುವುದು ಖಂಡಿತ, ನಾವು ಮಾಡುವುದು ಕಲ್ಲೋ ಮುಳ್ಳು ಅದನ್ನು ಪಕ್ಕಕ್ಕೆ ಇಟ್ಟು ನಾವು ಹೋಗುವುದು ಖಂಡಿತ. ಅದಕ್ಕೆ ನಮ್ಮ ಯಾರು ಎಲ್ಲ ಇದ್ದಾರೋ ಭಕ್ತರು, ತಾಯಿಯ ಅವರು ಎಲ್ಲರೂ ಇದಕ್ಕೆ ಕೈ ಜೋಡಣೆ ಮಾಡಿ ಕ್ಷೇತ್ರಕ್ಕೆ ಏನು ಬೇಕೋ ಅದನ್ನು ಅವರಾಗಿ ನಾವು ಕೇಳುವುದಿಲ್ಲ, ಅವರು ಕೊಟ್ಟರೆ ನಾವು ಈ ಕ್ಷೇತ್ರಕ್ಕೆ ಬೇಕಾಗಿ ಕ್ಷೇತ್ರ ನಿರ್ಮಾಣಕ್ಕೆ ಇಳಿದಿದ್ದೇವೆ. ಆ ಕ್ಷೇತ್ರಕ್ಕೆ ನೀವೆಲ್ಲರೂ ಕೈ ಜೋಡಣೆ ಮಾಡಬೇಕು ಅಂದರೆ ಖಂಡಿತ. ಈಗ ಒಳ್ಳೆ ಕೆಲಸ ಮಾಡುವಾಗ ಒಂದಷ್ಟು ಜನ ಕೆಟ್ಟದ್ದು ಮಾತಾಡೋರು ಇರ್ತಾರೆ. ಹಾಗಾದರೆ ನಮಗೆ ಈ ಕ್ಷೇತ್ರಕ್ಕೆ ಖಂಡಿತವಾಗಿ ಇದೊಂದು ಸ್ವಲ್ಪ ಜೀರ್ಣೋದ್ಧಾರವಾಗಿ ಒಂದಷ್ಟು ಹೆಚ್ಚು ಜನರಿಗೆ ಈ ಕ್ಷೇತ್ರದ ಬಗ್ಗೆ ಗೊತ್ತಾಗುತ್ತೆ, ಒಂದಷ್ಟು ಜನರ ಸಮಸ್ಯೆಗಳ ಪರಿಹಾರ ಆಗುತ್ತೆ. ಹಾಗಾಗಿ ಒಂದು ಒಳ್ಳೆ ಕೆಲಸ ಕೈ ಹಾಕಿದ್ರಿ, ಒಳ್ಳೆಯದಾಗಿ. ಎಲ್ರಿಗೂ ನಮಸ್ಕಾರ. ಇವತ್ತು ವಾರಾಹಿ ದುರ್ಗಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರ ಜೊತೆಗಿದ್ದೇವೆ. ಈ ಜೀರ್ಣೋದ್ಧಾರ ತುಂಬ ಚೆನ್ನಾಗಿ ನಡೀತಾ ಇದೆ, ತುಂಬ ಅದ್ಭುತವಾಗಿ ಕೆಲಸಗಳು ಮುಂದುವರಿತಾ ಇದ್ದಾವೆ. ಆದರೆ ಈ ಕ್ಷೇತ್ರದ ಹಿನ್ನೆಲೆ ಏನು, ಅದರ ಹಿನ್ನೆಲೆ ಏನೆಲ್ಲ ಘಟನೆಗಳಿದ್ದಾವೆ, ಅದರ ಈ ನೆಲದ ಪೂರ್ಣ ಇತಿಹಾಸ ಏನು ಅನ್ನೋದನ್ನು ಅಧ್ಯಕ್ಷರ ಜೊತೆ ಕೇಳಿ ತಿಳ್ಕೊಳ್ಳೋಣ. ನಮಸ್ತೆ ಸರ್. ಈ ದುರ್ಗಾ ಪರಮೇಶ್ವರಿ ವಾರಾಹಿ ಅನ್ನೋದು ಈ ಹೆಸರು ಬರೋದಕ್ಕೆ ನನ್ನ ಪ್ರಕಾರ ಈ ದಕ್ಷಿಣ ಕನ್ನಡ ಅಥವಾ ಕರ್ನಾಟಕದಲ್ಲಿ ಎಲ್ಲೂ ನಾನು ನೋಡಿಲ್ಲ. ಹಾಗಾಗಿ ಈ ಹೆಸರು ಬರೋದಕ್ಕೆ ಕಾರಣ ಏನು, ಈ ಮೂಲ ಹೇಗಾಯಿತು? ಅಂದರೆ ಪ್ರಾರಂಭಿಕವಾಗಿ ಮೊದಲನೇದಾಗಿ ನಾವು ದೇವಿ ಆರಾಧನೆ ಮಾಡುವಾಗ ದುರ್ಗಾ ಪರಮೇಶ್ವರಿ ದೇವಿ ಅಂತ ಆರಾಧನೆ ಮಾಡ್ತಾಯಿದ್ವಿ. ಒಂದು ದಿವಸ ನಮ್ಮ ಧರ್ಮದರ್ಶಿಗಳ ದೇಹದಲ್ಲಿ ದೇವಿ ಬಂದು ದರ್ಶನ ಬಂದರು. ಆ ಸಮಯದಲ್ಲಿ ದೇವಿ ದರ್ಶನ ಬರುವಾಗ ಒಂದು ಬೇರೆ ರೂಪದಲ್ಲಿ ದರ್ಶನ ಬರ್ತಿದ್ರು. ನಮಗೆ ಅರ್ಥ ಆಗಲಿಲ್ಲ. ಆಗ ದೇವಿ ಹತ್ರ ಕೇಳಿದ್ವಿ. ಹಾಗೆ ಹೇಳಿ, ನಾನು ದುರ್ಗಾ ಪರಮೇಶ್ವರಿ ಅಲ್ಲ, ನೀವು ಆರಾಧನೆ ಮಾಡಿಕೊಂಡು ಬಂದಿದ್ದೀರಾ, ಆದರೆ ನನ್ನ ನಿಜವಾದ ರೂಪ ನೋಡಬೇಕಾದ್ರೆ ನಾನು ನಿಮ್ಮನ್ನು ಒಂದು ಸ್ಥಳಕ್ಕೆ ಹೋಗ್ಲಿಕ್ಕೆ ಹೇಳ್ತೇನೆ, ಸಮಯ ಬಂದಾಗ ನೀವು ಹೋಗಿ ನನಗೆ ಯಾರು ಅಂತ ನಿಮ್ಗೆ ಗೊತ್ತಾಗುತ್ತೆ ಅಂತ. ಅದೇ ರೀತಿ ಒಂದು ದಿವಸ ತಾಯಿ ಹೇಳಿದರು, ನೀವು ಹೋಗಿ. ನಾವು ತಮಿಳುನಾಡಿನ ಚೆನ್ನೈ ಅಲ್ಲಿ ಮೈಲಾಪುರ ಅಂತ ಒಂದು ಜಾಗ ಇದೆ, ಅಲ್ಲಿ ನಾವು ಹೋದ್ವಿ. ಅಲ್ಲಿ ಹೋದಾಗ ತುಂಬ ಹುಡುಕಾಟ ಆಯಿತು, ದೇವಿ ಯಾರು ಅಂತ. ಆದರೆ ಅವರ ಧರ್ಮದರ್ಶಿಗಳಿಗೆ ತಾಯಿ ಒಂದು ಸೂಚನೆ ಕೊಟ್ಟು ಹೋದ್ರು. ಅದೇ ರೀತಿಯಾಗಿ ನಾವು ಹೋಗಿ ಮೈಲಾಪುರಲ್ಲಿ ವಾರಾಹಿ ದೇವಿ ದೇವಸ್ಥಾನಕ್ಕೆ ತಲುಪಿದೆ. ಅಲ್ಲಿ ಪೂಜೆ ಮಾಡ್ತಿದ್ದ ಒಬ್ಬ, ಅವರನ್ನು ಗುರೂಜಿ ಅಂತ ಅಲ್ಲಿ ಬ್ರಾಹ್ಮಣರು, ಅವರು ನಮಗೆ ಮತ್ತೆ ವಾರಾಹಿ ದೇವಿಯ ಮಹತ್ವ ಅಂದರೆ ಹೇಗೆ ವಾರಾಹಿ ದೇವಿ ಅಂದರೆ ಯಾರು ಅದರ ಬಗ್ಗೆ ಪೂರ್ಣವಾಗಿ ನಾವು ವಿವರಣೆ ಕೊಟ್ಟು ಆವಾಗ ನಮಗೆ ಗೊತ್ತಾಯಿತು, ಇದು ಇಲ್ಲಿರುವುದು ವಾರಾಹಿ ದೇವಿ.
ದುರ್ಗಾ ಪರಮೇಶ್ವರಾಗಿ ನಾವು ಆರಾಧನೆ ಮಾಡಿಕೊಂಡು ಬಂದ್ವಿ. ಅದರಿಂದ ದುರ್ಗಾ ಪರಮೇಶ್ವರ ವಾರಾಯ ಅಂತ ಬಂತು. ಈ ದೇವಸ್ಥಾನ ಹೇಗೆ ಅಂದರೆ ಇದರಲ್ಲಿ ಮುಂದೆ ವಾರಾಯ ದೇವಿ ಇದ್ದರೆ ಹಿಂದೆಯಿಂದ ದುರ್ಗಾ ಪರಮೇಶ್ವರಿ ಇರ್ತಾರೆ. ಆ ರೀತಿ ಈಗ ದುರ್ಗಾ ಪರಮೇಶ್ವರ ವಾರಾಯ ಅಂತ ಈ ಕ್ಷೇತ್ರಕ್ಕೆ ಹೆಸರು ಬಂತು. ಅದಾದ ನಂತರ ಓಕೆ, ಹಾಗಾಗಿ ಈ ಕ್ಷೇತ್ರಕ್ಕೆ ದುರ್ಗಾ ಪರಮೇಶ್ವರಿ ವಾರಾಹಿ ಅಂತ ಹೇಳುವ ಹೆಸರು ಬಂತು. ಈಗ ಈ ಕ್ಷೇತ್ರವನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳ್ತಾ ಇದ್ದೀರಿ. ಈಗ ಇನ್ನೂ ತುಂಬ ಸಮಯ ಇಲ್ಲ ಅಂತ ಅಂದ್ಕೊಳ್ತೇನೆ. ಹೇಗೆ ಸಾಗ್ತಾ ಇದೆ ಕೆಲಸಗಳನ್ನು? ಇವಾಗ ನಾವು ಕ್ಷೇತ್ರದ ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ. ಅದೇ ರೀತಿ ನಾವು ಕ್ಷೇತ್ರದ ಜೀರ್ಣೋದ್ಧಾರಕ್ಕೋಸ್ಕರ, ಅದೇ ರೀತಿ ತಾಯಿ ಈ ವಾರಾಯಿ ದೇವಿ ಅಂದರೆ ನಮ್ಮ ದಕ್ಷಿಣ ಕನ್ನಡದಲ್ಲಂತೂ ನಿಮ್ಗೆ ಯಾರಿಗೂ ಸಹ ಗೊತ್ತಿಲ್ಲ. ಅದೇ ರೀತಿ ಕರ್ನಾಟಕದಲ್ಲಿ 2-3 ಕಡೆ ಇದ್ದೆ ಅಂತ ಹೇಳ್ತಾರೆ. ಆದರೂ ಸಹ ಅದು ಸಣ್ಣ ದೇವಸ್ಥಾನವಾಗಿದೆ. ಅಂದರೆ ವಾರಾಯಿ ದೇವಿ ದೊಡ್ಡದೇ ಅಂದರೆ ದೇವಸ್ಥಾನ ನಾವಿಲ್ಲಿ ನಿರ್ಮಾಣ ಮಾಡುವಂತಿದ್ದು. ಅದರ ಕಾರ್ಯವಾಗಿ ನಾವೀಗ ಎಲ್ಲೆಲ್ಲಿ ಜಾತ್ರಾ ಮಹೋತ್ಸವದಲ್ಲಿರುತ್ತೆ ಅಲ್ಲಿ ಹೋಗಿ ನಾವು ಜನರಿಗೆ ನಾವು ದೇವಸ್ಥಾನಕ್ಕೆ ಸಹಕಾರ ಕೊಡಿ ಅಂತ ಕೇಳ್ತೇವೆ. ಮತ್ತು ದೇವಸ್ಥಾನದ ಮಹತ್ವವನ್ನು ಹೇಳ್ತೀವಿ. ಇಲ್ಲಿ ಹೇಗೆ ಶುಕ್ರವಾರ ಮಂಗಳವಾರ ತಾಯಿ ದರ್ಶನ ಬರುತ್ತೆ, ಕಷ್ಟದಲ್ಲಿರೋ ಭಕ್ತರ ಕಷ್ಟ ಎಲ್ಲ ನಿವಾರಣೆ ಆಗಿದೆ, ಆ ರೀತಿ ಅವರಿಗೆ ವಿವರಿಸಿ ಹೇಳುವಾಗ ಅವರಿಗೆ ಒಂಥರ ಏನೊಂದು ತಾಯಿಯ ಮಹತ್ವದ ತಾಯಿಯ ಏನು ಇಲ್ಲಿ ಏನು ಆಗಿದೆ ಒಳ್ಳೆ ವಿಚಾರ ಬಗ್ಗೆ ಕೇಳಿ ಅವರು ಬರ್ತಾ ಇದ್ದಾರೆ ಈಗ. ಅದೇ ರೀತಿ ನಾವು ಅವರ ಹತ್ರ ದೇವಸ್ಥಾನಕ್ಕೆ ಏನಾದರೂ ಸಹಕಾರ ಕೊಡಿ ಅಂತೇಳಿ ಅವರು ಕೊಡ್ತಾ ಇದ್ದೇವೆ. ನಾವು ಅದಕ್ಕೋಸ್ಕರ ಒಂದು 100 ರೂಪಾಯಿದೊಂದು ಕೂಪನ್ ಇಟ್ಟಿದ್ದೇವೆ. ಅಂದರೆ ಹೊರಗಡೆಯವರಿಗೆ, ಅಂದರೆ ಇದು ಅವರಿಗೆ ಗೊತ್ತಾಗಬೇಕಂತ. ಅದರಿಂದ ಅವರು ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಕೆಲವರು. ಅದೇ ರೀತಿ ನಾವು ಇವತ್ತು ಕಳೆದ ಸಲ ನಾವು ಇದು ಮಾಡಿದಾಗ 1,000 ಕೂಪನ್ ಇಟ್ಟಿದ್ದೇವೆ. ಅಂದರೆ ಅದೃಷ್ಟ ಚೀಟಿ ಯೋಜನೆ. ಅದು ಇವಾಗ ಕಳೆದ ಸಲ ಡ್ರಾ ಆಯಿತು. ಅಲ್ಲಿ 1,000 ಕೊಟ್ಟರೆ ಅವರಿಗೆ 24 ತಿಂಗಳ ಡ್ರಾ ಇರುತ್ತೆ. ಆ ಡ್ರಾದಲ್ಲಿ ವಿಜೇತರಾದವರಿಗೆ ನಾವು ಬೈಕ್ ಕೊಡ್ತಾ ಇದ್ದೇವೆ. ಬೈಕ್ ಬೇಡ ಅಂದಾದರೆ ಆ್ಯಕ್ಟಿವಾ ಅಥವಾ 90,000 ಕ್ಯಾಶ್. ಇದು 3ರಲ್ಲಿ ಯಾವುದಾದ್ರು ಆಯ್ಕೆ ಮಾಡಿಕೊಳ್ಬೋದು. ಇದು ನಾವು ಅಂದರೆ ಹೊರಗಡೆ ಅಷ್ಟು ಜಾಸ್ತಿ ನಾವು ಹೋಗಿಲ್ಲ. ಅಂದರೆ ಈಗ ಕೆಲವು ಭಜನಾ ಮಂಡಳಿ ಅವರ ಹತ್ರ ಎಲ್ಲ ನಾವು ಹೋಗಿ ಮಾತಾಡ್ತಿದ್ದೆ, ನೀವು ಇದನ್ನು ತಗೊಳ್ಳಿ, ಮುಂದಿನ ದಿವಸಗಳ ನಮ್ಮ ದೇವಸ್ಥಾನ ನಾವು ಸಹ ನಿಮಗೆ ಸಹಕಾರ ಮಾಡುತ್ತೆ, ಅದರಿಂದ ಬಾಂಧವ್ಯ ಉತ್ತಮವಾಗಿರುತ್ತೆ. ಸೊ ಅವರು ಕೆಲವರು ತಗೊಂಡಿದ್ದಾರೆ, ಕೆಲವರು ಹೇಳ್ತಾ ಇದ್ದಾರೆ ನಾವು ಬೇರೆ ರೀತಿಯಲ್ಲಿ ಸಹಕಾರ ಕೊಡ್ತೇವೆ. ಈಗ ಅದು 1,000 ಅಂದರೆ ಅಷ್ಟು ಎಲ್ಲರಿಗೆ ತಗೊಳ್ಳಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ನಾವು ಎಲ್ಲರ ಹತ್ರ ಹೋಗಿ ಹೇಳಲಿಲ್ಲ. ಕ್ಷೇತ್ರದಲ್ಲಿ ಯಾರ್ಯಾರು ಬರ್ತಾರೆ, ಯಾರು ಕ್ಷೇತ್ರದಲ್ಲಿ ಬಂದು ತಾಯಿಯಿಂದ ಯಾರ್ಯಾರಿಗೆ ಒಳ್ಳೆಯದಾಗಿದೆ ಅವರ ಹತ್ರ ನಾವು ರಿಕ್ವೆಸ್ಟ್ ಮಾಡ್ತೇವೆ, ನೀವೊಂದು ಇದನ್ನು ಕೊಂಡೋಗಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಅಥವಾ ನಿಮ್ಮ ರಿಲೇಟಿವ್ಸ್ ಅವರಿಗೆ ಕೊಡಿ ಅಂತ. ಅವರು ಸಹ ತುಂಬ ಸಹಕಾರ ಮಾಡ್ತಾ ಇದ್ದಾರೆ. ಅಂದರೆ ಇವಾಗ ಅದೇ ರೀತಿ ಹೋಗ್ತಾ ಇದೆ. ಅಂದರೆ ಮುಖ್ಯವಾಗಿ ನಮ್ಗೆ ಈಗ ದೇವರ ವಿಚಾರ ಪ್ರಚಾರ ಮಾಡಬೇಕು. ತಾಯಿ ಏನು ಹೇಳಿದ್ದಾರೆ ಅಂದರೆ, ನಾನು ಒಂದು ಊರಿಗೆ ಅಥವಾ ಒಂದು ಸ್ಥಳಕ್ಕೆ ಸೀಮಿತವಾಗಿಲ್ಲ, ನನ್ನನ್ನು ಇಡೀ ಕರ್ನಾಟಕ, ಇದು ಭಾರತದಿಂದ ಎಲ್ಲ ಭಕ್ತರು ಬರ್ಬೇಕಂತ. ಅಂದ್ರೆ ನಾವೇನು ಇಲ್ಲಿ ಹೇಳಿಲ್ಲ ಇದು ಊರಿಗೆ ಸಂಬಂಧಪಟ್ಟ. ಇಲ್ಲಿ ನಿಜವಾಗಿ ನೋಡಿದ್ರೆ ಊರಿನವರು ಯಾರಿಲ್ಲ ಇದರಲ್ಲಿ. ನಾವು ಬೇರೆ ಬೇರೆ ಊರಿಂದ ಬಂದು ನಮಗೆ ಒಳ್ಳೇದಾಗಿ ನಾವು ಇಲ್ಲಿ ಇದ್ದೇವೆ. ಈಗ ಸಹ ನೋಡಿದ್ರೆ ಇಷ್ಟು ಸಂದರ್ಶನ ಕೊಟ್ಟರಲ್ಲ, ನಿಮಗೆ ಊರಿನವರು ಯಾರಿಲ್ಲ. ಒಬ್ಬರು ಚಿಕ್ಕಮಂಗ್ಳೂರಿಂದ ಬಂದವರಿದ್ದಾರೆ, ಮತ್ತೊಬ್ಬರು ಮತ್ತೊಂದು ಸ್ಥಳದಿಂದ ಬಂದವರು. ಆ ರೀತಿಯಿಂದ ನಮಗೆ ಎಲ್ಲರೂ ಬೇಕು. ನಾವು ಈಗ ಹೋಗಿ ನಮ್ಮ ಊರಿದ್ದ ವಾರಾಯಿ ತಾಯಿ ಅಂದರೆ ಎಲ್ಲ ಜಗನ್ಮಾತೆ. ಅದರಿಂದ ನಾವು ಯಾರನ್ನು ಸಹ ನಾವು ರಿಕ್ವೆಸ್ಟ್ ಮಾಡ್ತೇವೆ ಮತ್ತು ಅವರಿಗೆ ಬಿಟ್ಟದ್ದು ಏನು ತಾಯಿಗೆ ಕೊಡುದು. ಸೊ ಅದೇ ರೀತಿ ನಾವು ನಮ್ಮ ಹೋಗ್ತಾ ನಿರಂತರವಾಗಿ ನಾವು ಪ್ರಾರಂಭ ಮಾಡಿದ್ದೇವೆ. ಎಲ್ಲೇ ತನಕ ದೇವಸ್ಥಾನ ಆಗುತ್ತೆ ಅಲ್ಲೇ ತನಕ ನಾವು ಮುಂದೆ ಹೋಗ್ತಾ ಇರೋದು. ನಾವು ಇನ್ನೂ ಯಾವ್ದು ನೋಡಲ್ಲ, ಹಿಂದೆ ಹೋಗೋ ಪ್ರಶ್ನೆ ಇಲ್ಲ. ಎಲ್ಲಿ ದೇವಸ್ಥಾನ ಇರುತ್ತೆ ನಾವು ರಾತ್ರಿ ಹೊತ್ತಲ್ಲಿ ಹೋಗಿ ಅಲ್ಲಿ ದೇವಸ್ಥಾನದ ಭಕ್ತರ ಹತ್ರ ಹೋಗುವ ಭಕ್ತರ ಹತ್ರ ನಾವು ಹೇಳ್ತೇವೆ, ಹೀಗೀಗ ಒಂದು ದೇವಸ್ಥಾನ ನಿರ್ಮಾಣ ಮಾಡ್ತಾ ಇದ್ದೆ ಅಲ್ಲಿ ಜಾತ್ರಾ ಮಹೋತ್ಸವದಲ್ಲಿ. ಕೆಲವರಿಗೆ ಅದು ಖುಷಿ ಆಗುತ್ತೆ, ಅವರು ಬರ್ತಾ ಇದ್ದಾರೆ. ಇದೇ ರೀತಿ ನಾವು ಪ್ರಚಾರ ಮಾಡ್ತಿದ್ದೆ. ಅದೇ ರೀತಿ ನಾನು ಈಗ ಹೇಳುವುದಾದ್ರೆ ನಾವೀಗ ಮಾತಾಡ್ತಿದ್ದೆ, ಇದೊಂದು ಯೂಟ್ಯೂಬ್ ಚಾನಲ್. ಈ ಯೂಟ್ಯೂಬ್ ಚಾನಲ್ ನಮ್ಮದೇ ಆದ ಒಂದು ಚಾನಲ್. ಈಗ ಇದನ್ನು ನಾವು ಈಗ ನೋಡ್ತಾ ಇರುವವರಿಗೆ ದುರ್ಗಾ ಪರಮೇಶ್ವರ ವಾರಾಯಿ ಅಂತ, ಅದೇ ನೀವು ಅಲ್ಲಿ ಮೇಲೆ ವಾರಾಯಿ ಮ್ಯಾಂಗ್ಳೂರ್ ಅಂತ ಟೈಪ್ ಮಾಡಿದರೆ ಯೂಟ್ಯೂಬಲ್ಲಿ ನಿಮಗೆ ಸಿಗುತ್ತೆ, ಮೊದಲು ಬರುತ್ತೆ ನಮ್ಮದು. ಅದು ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಎಲ್ಲರ ಹೇಳ್ತಿದ್ದೆ. ಯಾಕೆಂದರೆ ಸಬ್ಸ್ಕ್ರೈಬ್ ನೀವು ಎಷ್ಟು ಮಾಡ್ತೀರಾ ಅಷ್ಟು ನಮಗೆ ಪ್ರಚಾರ ಆಗುತ್ತೆ. ಅದೇ ರೀತಿ ನಾವು ಕಳೆದ 1 ತಿಂಗಳಲ್ಲಿ ಪ್ರಾರಂಭ ಮಾಡಿದ್ದು. ಕ್ಷೇತ್ರದಲ್ಲಿ ತುಂಬ ಭಕ್ತರು ಬಂದರು. ನಾವು ಹೇಗೆ ನಾವು ದೇವರ ಬಗ್ಗೆ ಈ ಸಾಮಾಜಿಕ ಜಾಲತಾಣ ಯೂಟ್ಯೂಬಲ್ಲಿ ಹಾಕಿದ್ದು ಅದನ್ನು ನೋಡಿ ತಾಯಿಯ ನಡೆಗೆ ಬಂದು ಅವರು ತಮ್ಮ ಕಷ್ಟವನ್ನು ಕೂರಿಕೊಂಡಿದ್ದಾರೆ. ಅದೇ ರೀತಿ ಅವರ ಕಷ್ಟ ಸಹ ನಿವಾರಣೆ ಆಗಿದೆ. ಬರುವ ಅಂದರೆ ಮುಂದಿನ ಸಲ ಯಾವಾಗ ಅವರು ಕ್ಷೇತ್ರಕ್ಕೆ ಬಂದರೆ ನಾವು ಅವರ ಹತ್ರ ಇದೇ ರೀತಿ ಮಾತುಕತೆ ನಡೆಸ್ಬೋದು. ಅಂದರೆ ಇವಾಗ ಅವ್ರು ಬಂದು ಸಮಯ ಆಗಿಲ್ಲ, ಅದಕ್ಕೆ ನಾವು ಅವರನ್ನು ಕರೆಯಲಿಲ್ಲ. ಸೊ ಇದೇ ರೀತಿ ಅಂದರೆ ತಾಯಿದ್ದು ಅಂದರೆ ಹೇಗೆ ಅಂದರೆ ಖಾಲಿ ಪ್ರಸಾದ, ಒಂದು ಪ್ರಸಾದ ನೀವು ತಗೊಂಡು ಭಕ್ತಿಯಿಂದ ಇದ್ದರೆ ಏನೂ ಸಮಸ್ಯೆ ಇದ್ದರೂ ಸಹ ಗುಣ ಆಗುತ್ತೆ. ಅಂದರೆ ತಾಯಿ ಹೇಗೆ ಅಂದರೆ ಸ್ವಲ್ಪ ನಾವು ಹೇಗೆ ಅಂದರೆ ಎಲ್ಲ ನಾವು ಎಣಿಸ್ದಾಗಲ್ಲ, ನಮ್ಮನ್ನು ಸಹ ಪರೀಕ್ಷೆ ಮಾಡಬೇಕು ನಾವು ಹೇಗೆ ಅಂತ. ಸೊ ಇವಾಗ ನಮ್ಮದು ಪರೀಕ್ಷೆಯ ಸಮಯ. ಅಂದರೆ ದೇವರು ನೋಡ್ತಾ ಇದ್ದಾರೆ, ಇವರು ಇಷ್ಟು ಕಷ್ಟ ಕೊಟ್ಟರು ಸಹ ಮುಂದೆ ಹೋಗ್ತಾರಂತ. ಸೊ ನಮಗೆ ದೇವಿಯ ಮೇಲೆ ನಂಬಿಕೆ ಇದೆ, ನಾವು ಮುಂದೆ ಹೋಗ್ತಾ ಇದ್ದೇವೆ. ನಮ್ಮಲ್ಲಿ ಸೇವಕರು ಜಾಸ್ತಿ ಇಲ್ಲ, 5 ಜನ 6 ಜನ ಇರೋದು. ನಾವೆಲ್ಲ ಒಟ್ಟಿಗೆ ಹೋಗ್ತಾ ಇದ್ದೇವೆ. ಏನು ಕಷ್ಟ ಕೊಟ್ಟರು ಸಹ ನಮಗೆ ಒಂದೇ ನಮ್ಮದು ಉದ್ದೇಶ ಅಂದರೆ ತಾಯಿ ದೇವಸ್ಥಾನ ಮುಂದಿನ 2 ವರ್ಷದಲ್ಲಿ ಆಗಬೇಕು. ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ನಾನು ಈ ಚಾನಲ್ ಮುಖಾಂತರ ಎಲ್ಲರೂ ಹೇಳೋದಂದ್ರೆ, ನೀವು ಯಾರೇ ಈ ವಿಡಿಯೋ ನೋಡ್ತಾ ಇದ್ರೆ ನೀವು ಕ್ಷೇತ್ರಕ್ಕೊಮ್ಮೆ ಬನ್ನಿ, ಕ್ಷೇತ್ರದಲ್ಲಿ ನಿಮಗೆ ಗೊತ್ತಾಗುತ್ತೆ ಏನಾಗ್ತಿದೆ ಅಂತ. ಅದರ ಮೇಲೆ ನೀವು
ತಾಯಿಗೆ ಕ್ಷೇತ್ರ ಜೀರ್ಣೋದ್ಧಾರಕ್ಕೆ ನಿಮ್ಮ ಕಷ್ಟ ಸಹ ನಿವಾರಣೆ ಆಗಲಿ. ನೀವು ಯಾವುದೋ ಒಂದು ಕಷ್ಟದಲ್ಲಿ ಇದ್ದರೂ ಸಹ ತಾಯಿ ಹತ್ರ ಕೇಳಿ ತಾಯಿ ನಿಮ್ಮ ಕಷ್ಟ ನಿವಾರಣೆ ಮಾಡ್ತಾರೆ. ಅದಾದ ನಂತರ ನೀವು ಸಹ ನಮ್ಮ ಕ್ಷೇತ್ರ ನಮ್ಮೊಟ್ಟಿಗೆ ಸೇರಿ ನಾವು ಕ್ಷೇತ್ರ ನಿರ್ಮಾಣ ಮಾಡುವ ಅಂತ ಹೇಳ್ತಾ ಇದ್ದೇನೆ. ಅದೇ ರೀತಿ ಈಗ ನಾವು ಯೂಟ್ಯೂಬಲ್ಲಿ ಹಾಕಿದ ಮೇಲೆ ಕೆಲವು ವ್ಯಕ್ತಿಗಳು ಬಂದು ಈ ಕ್ಷೇತ್ರ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ನಾನು ಹೇಳುವುದೇನೆಂದರೆ ನಮ್ಮಿಂದ ಏನು ಮಾಡೋಕ್ಕಾಗಲ್ಲ. ನಾವು ಒಳ್ಳೇದು ಮಾಡ್ತೇವೆ, ಅವರು ಕೆಟ್ಟದ್ದು ಮಾಡ್ತಾ ಇದ್ದಾರೆ. ನಾವು ಸತ್ಯದ ದಾರಿಯಲ್ಲಿ ಹೋಗ್ತಾ ಇದ್ದೇವೆ. ಯಾರೋ ಕಮೆಂಟ್ ಹಾಕಿದರೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಇದು ನಾವು ತಾಯಿಯ ಸೇವೆ ಮಾಡಿ, ಯಾರೂ ಸಹ ಸ್ವಂತ ಯಾರಿಗೆ ಏನು ಮಾಡ್ತಾ ಇಲ್ಲ. ನಾವು ತಾಯಿಯ ಸೇವೆ ಮಾಡಿ ತಾಯಿ ನಮಗೆ ಆರೋಗ್ಯ ಭಾಗ್ಯ ಏನು ನಮಗೆ ಬೇಕು ಕೊಡ್ತಾರೆ. ನಾವು ಅದೇ ಹಾದಿಯಲ್ಲಿ ಹೋಗ್ತಾ ಇದ್ದೇವೆ. ಅವರು ಒಂದು ಹಾಕಿದ ಮಾಡಿ ಕೂಡಲೇ ನಾವು ಅದಕ್ಕೆ ಎದರಲ್ಲ. ಯಾಕೆಂದರೆ ಎಲ್ಲ ತಾಯಿಗೆ ಬಿಟ್ಟಿದೆ. ಆ ಮುಂದಿನ ದಿವಸದಲ್ಲಿ ಅವರಿಗೆ ಏನು ಆಗುತ್ತೆ ಅಂತ ನಾವು ಇನ್ನು ನೋಡ್ಬೋದು. ಯಾಕೆಂದರೆ ನಾವು ಇಲ್ಲಿ ಮಾಡೋದು ಒಳ್ಳೆ ಕೆಲಸ. ಅವರು ಯಾರಾದರೂ ಜನಗಳು ತಲೆ ಕೆಡಿಸ್ತಾ ಇದ್ದಾರೆ ಅಂತಾದರೆ ಅದು ಅವರ ತಪ್ಪು. ನಾವು ಅದರ ತಲೆ ಕೆಡಿಸ್ಕೊಳ್ಳಲ್ಲ. ಮುಂದಿನ ದಿವಸದಲ್ಲಿ ತಾಯಿ ಹೇಳಿದ್ದಾರೆ ಏನಂದರೆ, ಎಲ್ಲಿ ಒಳ್ಳೆದಿರಿ ತಲೆ ಕೆಟ್ಟದಿರಿ, ನೀವು ತಲೆ ಕೆಡಿಸ್ಕೊಳ್ಬೇಕು. ಅವರು ಆಗ್ತಾರೆ, ಕೆಟ್ಟದ್ದು ಮಾಡ್ತಾರೆ, ಅವ್ರು ಮಾಡಿಕೊಂಡು ಹೋಗಲಿ, ನೀವು ನಿಮ್ಮ ಕೆಲಸ ಮಾಡಿಕೊಂಡು ಹೋಗಿ ಅಂತ. ಅದರಿಂದ ನಾವು ಯಾವುದೇ ವಿಚಾರವಾಗಿ ಯೋಚನೆ ಮಾಡಲ್ಲ. ನಮ್ಮದು ಒಂದೇ ಉದ್ದೇಶ, ತಾಯಿಯ ದೇವಸ್ಥಾನ ನಿರ್ಮಾಣ ಆಗಬೇಕು. ಅದರ ಪ್ರಯುಕ್ತವಾಗಿ ನಾವು ಎಲ್ಲ ಕಡೆ ಪ್ರಚಾರ ಮಾಡ್ತಾಯಿದ್ದೇವೆ. ನಾವು ನಿಮ್ಮ ಹತ್ರ ಏನು ಕೇಳೋದಂದರೆ, ಕ್ಷೇತ್ರಕ್ಕೊಮ್ಮೆ ಬನ್ನಿ, ಕ್ಷೇತ್ರದಲ್ಲಿ ನೋಡಿ. ಅದೇ ರೀತಿ ಯಾರಾದರೂ ಕಷ್ಟದಲ್ಲಿದ್ದರೆ, ಯಾರಿಗೆ ಆರೋಗ್ಯದಲ್ಲಿ ಏನಾದರೂ ಏರುಪೇರು ಇದ್ದು ಅವರಿಗೆ ತುಂಬ ಸಮಯದಿಂದ ಕಷ್ಟದಿಂದ ಇದ್ದರೆ ಒಮ್ಮೆ ಅವರನ್ನು ಕರ್ಕೊಂಡು ಬನ್ನಿ ತಾಯಿಯ ನಡೆಗೆ. ಏನು ವಿಚಾರ ಅಂತ ತಾಯಿ ಹೇಳ್ತಾರೆ. ಅದಾದ ನಂತರ ಅವರ ಆರೋಗ್ಯ ಗುಣ ಅದು ನಮಗೆ ಅದರಿಂದ ಸಂತೋಷ. ಯಾಕೆ ನಾವು ಯಾರೆಂದರೆ ಸಹ ಹಣ ಅಪೇಕ್ಷೆ ಮಾಡಲ್ಲ. ನೀವು ತಾಯಿಗೆ ಜೀವನದಲ್ಲಿ ಸಹಾಯ ಮಾಡಿ ಅಂತ ಹೇಳಿದಷ್ಟು ನಮಗೆ ಯಾರೂ ನಮ್ಮಿಂದಾಗಿ ಕ್ಷೇತ್ರ ನಡೆಗೆ ಬಂದು ಅವರ ಆರೋಗ್ಯ ಗುಣ ಆದರೆ ಅದಷ್ಟು ಸಂತೋಷ ಯಾವುದಿಲ್ಲ. ನಾವು ಅದನ್ನೇ ಕೇಳೋದು. ಅಂದರೆ ಈಗ ನಾವು ಕೆಲವರಿಗೆ ಬರಲಿಕ್ಕೆ ಹೇಳ್ತೇವೆ, ಅವರು ಬಂದ ಮೇಲೆ ಅವರದ್ದು ಕೆಲಸ ಆದಮೇಲೆ ಅವರು ಖುಷಿಯಿಂದ ಹೇಳ್ತಾರೆ, ನಾನು ಇಲ್ಲಿ ಹೋದ್ಮೇಲೆ ನನಗೆ ಒಳ್ಳೆಯದಾಯ್ತು. ನಮಗೆ ಅಷ್ಟೇ ಬೇಕಿದ್ದಾರೆ, ಮತ್ತು ನಾವು ಯಾರು ಏನು ಅಪೇಕ್ಷೆ ಇಲ್ಲ. ಅದರಿಂದ ನಾವು ಹೋಗ್ತಾ ಇದ್ದೇವೆ ದೇವಸ್ಥಾನ ನಿರ್ಮಾಣಕ್ಕೆ. ನೀವು ಸಹ ನಮಗೆ ಸಹಕಾರ ಕೊಡಿ ಅಂತ ಕೇಳ್ತಾ ಇದ್ದೇವೆ. ಅದೇ ರೀತಿ ನಾನು ಹೇಳಿದೆ ಮುಂಚೆ, ಅಂದರೆ ನಮ್ಮದು ಬಾಂಧವ್ಯ, ನಮ್ಮದು ಇದು ವಾರಾಯಮ್ಮನ ಕ್ಷೇತ್ರ. ಅದೇ ರೀತಿ ಚೆನ್ನೈಯಲ್ಲಿ ಆದಿ ಇದೆ, ಅಲ್ಲಿ ಸಹ ವಾರಾಯ ಕ್ಷೇತ್ರ ಇದೆ. ನಾವು ಪ್ರತಿ ವರ್ಷ ಅಲ್ಲಿ ಏನಾದರೂ ಕಾರ್ಯಕ್ರಮ ಇದ್ದರೆ ನಮ್ಮದು ಏನಾಗುತ್ತೆ, ನಾವು ಅಲ್ಲಿ ತಾಯಿಗೆ ಸೇವೆ ಕೊಡ್ತೇವೆ. ನಾವು ಭಜನೆ ಮಾಡೋದಿರಲಿ ಅಥವಾ ಅಲ್ಲಿಯೇ ಅವರು ಗುರೂಜಿಯವರು ಕರೆದ್ರೆ ನಾವು ಅವರಿಗೆ ಆ ಕ್ಷೇತ್ರಕ್ಕೆ ನಮ್ಮ ಕಡೆಯಿಂದ ಏನು ನಾವು ಸಹಕಾರ ಮಾಡ್ಬೋದು ನಾವು ಮಾಡ್ತಾ ಇದ್ದೇವೆ. ಅದು ನಾವು ಹೋಗ್ತಾ ಇರ್ತೇವೆ. ಅದೇ ರೀತಿ ನಾನು ಹೇಳೋದು ಖಾಲಿ ಇವರಿಗೆ ಅಂತಲ್ಲ, ಯಾರು ಯೂಟ್ಯೂಬ್ ನೋಡ್ತಾ ಇದ್ದಾರೆ ಎಲ್ಲ ರಾಜ್ಯದವರಿಗೆ, ಇದು ಕರ್ನಾಟಕ ಅಂತಲ್ಲ, ತಾಯಿ ಅಂದರೆ ಜಗನ್ಮಾತೆ, ಎಲ್ಲರಿಗೂ ಒಳ್ಳೇದು ಮಾಡ್ತೇವೆ. ನಮಗೆ ಇಲ್ಲಿ ಒಂದೇ ಪ್ಲೇಸಿಂದ ಅಲ್ಲ, ಇಲ್ಲಿಂದ ಬಂದು ನೀವು ನೋಡಿದರೆ ದೂರದಿಂದ ಜನಗಳು ಬಂದು ಒಳ್ಳೆಯದಾಗಿ ಹೋದವರು ಇದ್ದಾರೆ. ಅದರಿಂದ ನಾನು ಎಲ್ಲರ ಹತ್ರ ಕೇಳೋದಂದರೆ, ನೀವು ಕ್ಷೇತ್ರಕ್ಕೊಮ್ಮೆ ಬನ್ನಿ, ತಾಯಿ ಹತ್ರ ಪ್ರಾರ್ಥನೆ ಮಾಡಿ ನಿಮ್ಮ ಕಷ್ಟವನ್ನು ತಾಯಿ ನಿವಾರಣೆ ಮಾಡ್ತಾರೆ. ಅದೇ ರೀತಿ ಮತ್ತೆ ಹೇಳೋದೇನೆಂದರೆ, ಇನ್ನು ಕ್ಷೇತ್ರದಲ್ಲಿ ಮೇ 9 ಮತ್ತು 10ರಂದು ಜಾತ್ರಾ ಮಹೋತ್ಸವ ಇದೆ. ಆ ದಿವಸ ಅಜ್ಜನ ಕೋಲ ಇದೆ, ಕೊರಗ ತನಿಯ ಕೋಲ, ಅದೇ ರೀತಿ ಮಂತ್ರದೇವತೆ ಕೋಲ ಇದೆ. ನೀವು ಸಹ ಈ ಜಾತ್ರಾ ಮಹೋತ್ಸವಕ್ಕೆ ಭಾಗಿಯಾಗಿ ಈ ದೇವರ ಕೃಪೆಗೆ ಪಾತ್ರರಾಗಿ ಅಂತ ನಿಮ್ಮ ಹತ್ರ ನಾವು ಭಕ್ತರಲ್ಲಿ ಈ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ವಿಡಿಯೋ ಬಿಡ್ತಾ ಇದ್ದೇವೆ, ಇದರ ಮುಖಾಂತರ ಕೇಳ್ತಾ ಇದ್ದೇವೆ. ಅದೇ ರೀತಿ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನಿಮ್ಮ ಗೆಳೆಯರು ಅಥವಾ ನಿಮ್ಮ ಸಂಬಂಧಿಕರು ಎಲ್ಲರಿಗೂ ಇದನ್ನು ಶೇರ್ ಮಾಡಿ. ಅವರು ಸಹ ವಿಡಿಯೋವನ್ನು ನೋಡಿ ಅವರಿಗೆ ಸಹ ಒಂದು ಕ್ಷೇತ್ರಕ್ಕೆ ಬರುವಾಗ ಮನಸ್ಸು ತಾಯಿ ಕೊಡ್ತಾರೆ. ಅದೇ ರೀತಿ ಅವ್ರು ಬರಲಿ, ಅವ್ರು ಯಾವುದೇ ಕಷ್ಟ ಸಹ ತಾಯಿ ನಿವಾರಣೆ ಮಾಡ್ತಾರೆ ಅಂತ ನಾನು ಎಲ್ಲರ ಹತ್ರ ಕೇಳ್ಕೊಳ್ತೇವೆ. ಸರ್, ಈಗ ಈ ಕ್ಷೇತ್ರಕ್ಕೆ ಬರೋದಾದರೆ ಅವ್ರು ಬರೋ ದಾರಿ ಹೇಗೆ, ಎಲ್ಲಿ ಹಿಡಿಬೇಕು? ಅದೇ ನಾನು ಹೇಳುದಂದ್ರೆ, ಇವಾಗ ನಾವೇನು ಮಾಡಿದ್ದೇವೆ ಅಂದರೆ, ಮುಖ್ಯವಾಗಿ ನಾವೊಂದು ಈಗ ನೀವು ನೋಡಿದರೆ ಮೊಬೈಲಲ್ಲಿ ಮ್ಯಾಪ್ ಅಂತ ಇದೆ ಗೂಗಲ್, ಅಲ್ಲಿ ನಾವು ಶ್ರೀ ದುರ್ಗಾಪರಮೇಶ್ವರಿ ವಾರಾಯಿ ಟೆಂಪಲ್ ಕುಂಪನ ಮಜಲ್ ಅಂತ ಕೊಟ್ಟಿದ್ದೇವೆ. ಅದು ಅಲ್ಲಿ ಅವರು ಟೈಪ್ ಮಾಡಿದರೆ ಅದು ಅವರಿಗೆ ದಾರಿ ತೋರಿಸುತ್ತೆ, ಅಂದರೆ ಗೊತ್ತಿದ್ದವರಿಗೆ. ಇಲ್ಲ ಅಂದರೆ ಮೊಬೈಲ್ ಕೆಲವರಿಗೆ ಮ್ಯಾಪ್ ಯೂಸ್ ಮಾಡ್ಲಿಕ್ಕೆ ಗೊತ್ತಿಲ್ಲದಿದ್ದರೆ ಅವರಿಗೆ ನಾನು ಹೇಳುವುದಂದ್ರೆ, ನೀವು ಮಂಗಳೂರಿನಿಂದ ಬರುವುದಾದರೆ ಅಲ್ಲಿ ಪರಂಗಿಪೇಟೆಯಲ್ಲಿ ಪೇಟೆಗೆ ಬರುವಂತ ಮುಂಚೆ ಒಂದು ಲೆಫ್ಟ್ ಒಂದು ರೋಡ್ ಹೋಗಿದೆ, ಅಲ್ಲಿ ಬಂದರೆ ಅಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿ ಕುಂಪನ ಮಜಲ್. ನಾವಲ್ಲಿ ವ್ಯವಸ್ಥೆ ಬೋರ್ಡ್ ಎಲ್ಲ ಹಾಕಿದ್ದೇವೆ. ಆ ಬೋರ್ಡನ್ನು ಇದು ಮಾಡುವ, ಅಥವಾ ನಾವು ಈಗ ಒಂದು ಕಾರ್ಡ್ ಕೊಟ್ಟಿದ್ದೇವೆ, ಅಥವಾ ನೀವು ಯೂಟ್ಯೂಬಲ್ಲಿ ಸಹ ನಮ್ಮದು ನಂಬರ್ ನೋಡ್ಬೋದು. ನೀವು ನಮಗೆ ಕರೆ ಮಾಡಿದ್ದು ನಾವು ಯಾವತ್ತೂ ಸಹ ತೆಗೆದು ನಿಮಗೆ ಕರೆಕ್ಟ್ ಸರಿಯಾದ ಮಾಹಿತಿಯನ್ನು ಕೊಡ್ತೇವೆ, ನೀವು ಕ್ಷೇತ್ರಕ್ಕೆ ಬರ್ಬೋದು. ಅದೇ ರೀತಿ ಬರ್ತಾ ಇದ್ದಾರೆ. ನಮಗೆ ಒಂದು ಕಳೆದ ಸಲ ನಾವು ಯೂಟ್ಯೂಬ್ ಹಾಕಿದ ಮೇಲೆ ತುಂಬ ಕರೆಗಳು ಬಂದಿದೆ. ಅಂದರೆ ಬಂದಿಲ್ಲ ಅಂತಲ್ಲ, ಅಂದರೆ ಜನಗಳಿಗೆ ಹೋಗು ಅಂತ ಆಗುತ್ತೆ, ಆ ಕ್ಷೇತ್ರದ ಏನೋ ಇದೆ ಅಂತ, ಅಂದರೆ ತಾಯಿಯಿಂದ ನನಗೆ ಒಳ್ಳೇದಾಗುತ್ತೆ ಅಂತ. ಅಂದರೆ ಮುಖ್ಯವಾಗಿ ಬೇಕಾದದ್ದು ನಮ್ಮ ಈ ಭೂಮಿಗೆ ಬಂದದ್ದು ಒಳ್ಳೆ ಕೆಲಸ ಮಾಡಬೇಕು. ನಾವು ದೇವರನ್ನು ಕೆಲಸ ಮಾಡ್ತಿದ್ದು ಎಲ್ಲ ಜನಗಳು ಇದಕ್ಕೆ ಭಾಗಿಯಾಗಿ ಅಂತ ಕೇಳೋದಷ್ಟೇ. ಆ ಒಂದು ಅದ್ಭುತವಾದ ಒಳ್ಳೆ ಕೆಲಸಕ್ಕೆ ಕೈ ಹಾಕಿದಿರಿ. ಸೊ ಈಗ ಕೈ ಹಾಕಿದ ಕೆಲಸ ಖಂಡಿತವಾಗಿಯೂ ತಾಯಿ ಒಳ್ಳೇದು ಮಾಡ್ತಾಳೆ. ಹಾಗಾಗಿ ಈ ಕೆಲಸದಲ್ಲಿ ನಿಮಗೆ ಒಳ್ಳೆ ಜಯ ಸಿಗಲಿ ಅನ್ನೋದನ್ನು ದೇವರಲ್ಲಿ ಪ್ರಾರ್ಥಿಸ್ತಾನೆ. ನಮಸ್ಕಾರ. ನಮಸ್ತೆ. ಇವತ್ತು ನಮ್ಮ ಜೊತೆಗೆ ದುರ್ಗಾ ಪರಮೇಶ್ವರಿ ವಾರಾಹಿ ಅಮ್ಮನವರ ಕ್ಷೇತ್ರದ ಅರ್ಚಕರಿದ್ದಾರೆ. ಸೊ ಅವರು ಈ ಮೊದಲು ನಾವೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ವಿ, ಅದಾದ ನಂತರ ಒಂದಷ್ಟು ಭಕ್ತರು ಇಲ್ಲಿಗೆ ಬಂದರು, ಒಂದಷ್ಟು ಜನರ ಸಮಸ್ಯೆಗಳೆಲ್ಲ ಕೂಡ ಪರಿಹಾರ ಆಗ್ತಾ ಹೋಯಿತು. ಹಾಗಾಗಿ ಅವ್ರ ಹತ್ರ ಕೇಳ್ಕೊಳ್ಳೋಣ ಎಷ್ಟು ಜನ ಭಕ್ತರು ಬಂದಿದ್ದಾರೆ, ಏನೆಲ್ಲ ಆಯಿತು ಅಂತ. ನಮಸ್ತೆ ಸರ್. ಅದಾದ ನಂತರ ನಾವು ಮೊದಲೊಂದು ವಿಡಿಯೋ ಮಾಡಿದ್ವಿ, ಅದಾದ ನಂತರ ಹೇಗೆ ಭಕ್ತರೆಲ್ಲ ಜಾಸ್ತಿ ಬಂದ್ರ, ಹೇಗೆ ಬರ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ನಮಗೆ ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಹೇಳಿ
ತಾಯಿ ಒಂದು ಒಳ್ಳೆ ಆರೋಗ್ಯ ಎಲ್ಲ ಸುಧಾರಿಸ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲರಿಗೂ. ಏನೇ ಕಾಯಿಲೆ ಇದ್ದರೂ ತಾಯಿ ಅದು ಪ್ರಸಾದದಲ್ಲಿ ಗುಣಪಡಿಸಿ ಹೋಗ್ತದೆ. ನಮಗೆ ತುಂಬ ಖುಷಿ ಆಗ್ತದೆ ಅಂತ ಹೇಳಿ. ನಾವು ಎಲ್ಲಿದ್ದೇವೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಯಾಕೆಂದರೆ ಮುಂಚೆ ನಾವು ಏನು ಕೆಲಸ ಮಾಡ್ತಿದ್ದೀವಿ, ದೇವರ ಸೇವೆ ಮಾಡುವಾಗ ಈಗ ಎಷ್ಟು ಆನಂದ. ಆದರೆ ನಮ್ಮನ್ನು ನೋಡುವ ರೀತಿ ಬೇರೆ ಇರ್ತದೆ ಜನಗಳು. ಅಂದರೆ ಮುಂಚೆ ಒಳ್ಳೆ ಘನತೆ ಕೊಡ್ತಾಯಿದ್ರು. ಅಂದರೆ ನಮಗೆ ಘನತೆ ಬೇಕಾಗಿಲ್ಲ, ನಮಗೆ ದೇವರು ಘನತೆ ಕೊಟ್ಟರೆ ಸಾಕು. ಆದರೆ ಮುಂಚೆಯಾಗಿ ಬಾಂಧವ್ಯ ನಮ್ಮ ಸಂಬಂಧಿಕರಾಗಲಿ ನಮ್ಮ ಮನೆಯಲ್ಲಿ ಆಗಲಿ ಆ ಥರ ಮುಂಚೆಯಾಗಿ ಇರುವುದಿಲ್ಲ. ಆದರೆ ನಮಗೆ ಅದರ ಬಗ್ಗೆ ಚಿಂತೆ ಇಲ್ಲ ನಮಗೆ. ಯಾಕೆಂದರೆ ದೇವರು ಬೇಕು, ನಮಗೆ ಆರೋಗ್ಯ ಬೇಕು. ಆರೋಗ್ಯ ಇದ್ದರೆ ಏನು ಮಾಡ್ಬೋದು ನಾವು. ನಮಗೆ ಆಸ್ತಿ ಬೇಡ, ಬಂಗಾರ ಬೇಡ, ಯಾವುದು ಬೇಡ. ಆರೋಗ್ಯಕ್ಕಿಂತ ಬೇರೆ ಯಾವುದಿಲ್ಲ. ದೇವರು ಹೇಳುವುದೇ ಆರೋಗ್ಯ ಬೇಕು ನಿಮಗೆ. ನನಗೆ ಕೇಳ್ತಾ ಇದ್ದಾರೆ, ನೀವು ಆ ದೇವಸ್ಥಾನಕ್ಕೆ ಹೋಗಿದ್ದಿ, ನೀವು ಸೇವೆ ಮಾಡ್ತಾ ಇದ್ದಿ, ನಿನ್ನ ಕೈಯಲ್ಲಿ ಏನಿದೆ, ನೀವು ಸಾಲದಲ್ಲಿ ಇದ್ದಿ ಅಂತ. ಅದಕ್ಕೆ ನನಗೆ ಚಿಂತೆ ಇದೆ. ಯಾಕಂದರೆ ನನಗೆ ಆರೋಗ್ಯ ಇದೆ, ನನಗೆ ಇದೆ, ನನ್ನ ಮಕ್ಕಳಿಗಿದೆ, ಹೆಂಡತಿಗೆ ಇದೆ, ಆರೋಗ್ಯ ಇದೆ. ಸ್ವಲ್ಪ ಹೆಂಡತಿಗೆ ಇದ್ದಿದೆ, ಆದರೆ ಅವರ ಕುಟುಂಬದಿಂದ ಬಂದದ್ದು. ನಾಗದೇವರ ಕುಟುಂಬ ಅವರು ಹೋಗುವುದಿಲ್ಲ, ದೈವದೇವರು ಹೋಗುವುದಿಲ್ಲ. ಅದರಿಂದ ಬಂದಿದೆ. ಅದು ಹೇಳ್ತಿದ್ದಾರೆ ನೀನು ಹೋಗಿ ಅಲ್ಲಿ ಸರಿ ಆಗಲಿಲ್ಲ ಅಂತ. ಆದರೆ ನನಗೆ ಬೇಜಾರಿಲ್ಲ, ಯಾಕೆಂದರೆ ಅದು ನಮ್ಮಿಂದ ಬಂದದ್ದಲ್ಲ, ಅದು ಅವರಿಂದ ಬಂದದ್ದು. ಅದರ ಬಗ್ಗೆ ನನಗೆ ಚಿಂತೆ ಇಲ್ಲ, ಅದು ಅವರಿಗೆ ಬಿಟ್ಟದ್ದು. ಅದು ಮಕ್ಕಳಿಗೆ ಸಹ ಒಂದು ಶೀತ ಜ್ವರ ಅದು ಬಿಟ್ಟರೆ ಬೇರೆ ಯಾವ ಕಾಯಿಲೆ ತಾಯಿ ಕೊಡಲಿಲ್ಲ. ಅದನ್ನು ತುಂಬ ಖುಷಿ ಆಗ್ತಿದೆ ನಮಗೆ. ಈಗ ಈ ಕ್ಷೇತ್ರದ ಬಗ್ಗೆ ಒಂದಷ್ಟು ಜನ ಕೆಟ್ಟದ್ದು ಮಾತಾಡ್ತಾರೆ, ಇದು ಚೆನ್ನಾಗಿಲ್ಲ ಅಂತ ಮಾತಾಡ್ತಾರೆ, ಮೋಸ ಅಂತ ಮಾತಾಡ್ತಾರೆ. ಸೊ ಹಾಗೆ ನಿಮ್ಗೆ ಏನು ಅನಿಸುತ್ತೆ? ಒಮ್ಮೆ ನೋವಾಗುತ್ತೆ ನಮಗೆ, ದೇವರ ಸೇವೆ ಮಾಡಿ ಅಂತ ಮಾತು ಕೇಳಿಸ್ಬೇಕಲ್ಲ ಅಂತ. ಆದರೆ ನಮಗೆ ಮತ್ತೊಮ್ಮೆ ಆಗುತ್ತೆ, ದೇವರು ಹೇಳ್ತಾರೆ ಈಗ ಒಳ್ಳೆ ದಾರಿಯಲ್ಲಿ ಹೋಗುವಾಗ ಕೆಟ್ಟ ಹುಳಗಳೆಲ್ಲ ಸಿಗುತ್ತೆ. ಆದರೆ ಅದನ್ನು ಕಲ್ಲು ಸಿಗುತ್ತೆ, ಮುಳ್ಳು ಸಿಗುತ್ತೆ, ಎಲ್ಲ ಸಿಗುತ್ತೆ. ಅದನ್ನು ಪಕ್ಕಕ್ಕೆ ಸರಿಸಿ ನಾವು ಮುಂದೆ ಹೋಗ್ತಾ ಇರಬೇಕು. ಮತ್ತೆ ಒಳ್ಳೆ ದಾರಿ ಸಿಗುತ್ತೆ ನಮಗೆ. ಬೆಟ್ಟ ಒಂದು ಬೆಟ್ಟ ಆದರೆ ಮತ್ತೆ ಇನ್ನೊಂದು ಬೆಟ್ಟ ಎತ್ತರ ಇರ್ತದೆ. ಹಾಗೆ ಅದಕ್ಕೆ ನಮಗೆ ಅದರ ಬಗ್ಗೆ ಚಿಂತೆ ಇಲ್ಲ. ಯಾರು ಏನೇ ಹೇಳಿ ತಾಯಿ ಪ್ರಸಾದ ಕೊಡ್ತಾರೆ. ಕೆಲವರು ಪ್ರಸಾದ ಬಾಯಿಗೆ ಹಾಕುವಾಗ ಅವರು ಕೆಲವರು ನೆನೆಸ್ತಾರೆ, ದೇವರು ಪ್ರಸಾದ ಹಾಕಿದ್ದಾರೆ, ನಮಗೆ ಇದರಿಂದ ಒಳ್ಳೆಯದಾಗುತ್ತೆ ಅಂದರೆ ಎಣಿಸ್ತಾರೆ. ಕೆಲವರು ಅವರು ಮನಸ್ಸಲ್ಲಿ ಯೋಚಿಸ್ತಾರೆ, ದೇವರು ಅಂತ ಯೋಚಿಸಲ್ಲ ಅವರು. ಮಾನವ ಏನಾದ್ರು ಹಾಕಿ ನಮ್ಮನ್ನು ವಶೀಕರಣ ಮಾಡ್ತಾನೆ ಅಂತ ಅವರ ಮನಸ್ಸಲ್ಲಿ ಬರುತ್ತೆ. ನಮಗೆ ತಾಯಿ ಒಂದು ವಾರಕ್ಕಿಂತ ಮುಂಚೆನೇ ಹೇಳಿದ್ರು, ಈ ಮಾತು ಬಂದಿದೆ. ಒಮ್ಮೆ ಬರುವುದಕ್ಕಿಂತ ಮುಂಚೆ ತಾಯಿ ಹೇಳಿದ್ರು ಈ ಥರ ಬರುತ್ತೆ. ಆದರೆ ನಾನು ಎಲ್ಲರಿಗೂ ಪ್ರಸಾದ ಹಾಕ್ತೀನಿ, ಹಣೆಗೆ ಹಾಕ್ತೀನಿ, ಬಾಯಿಗೆ ಹಾಕ್ತೀನಿ. ಯಾಕೆಂದರೆ ನನಗೆ ಎಲ್ಲರೂ ಒಂದೇ ಲೆಕ್ಕ. ಅವರ ಮನಸ್ಸು ಏನಿದ್ರು ಅದು ಅವರಿಗೆ ಬಿಟ್ಟದ್ದು. ಅವರು ಮದ್ದು ಅಂದರೆ ಮದ್ದು, ಪ್ರಸಾದ ಅಂದರೆ ಪ್ರಸಾದ, ವಶೀಕರಣ ಅಂದರೆ ಅದು ಅವರಿಗೆ ಬಿಟ್ಟದ್ದು. ತಾಯಿ ಮುಂಚೆನೇ ಹೇಳಿದ್ದಾರೆ ನಮಗೆ ಈ ಥರ ಬರ್ತದೆ, ಈ ಥರ ಎಣಿಸ್ತಾರೆ. ನನಗೆ ಯಾರು ಹೇಗೆ ಎಣಿಸ್ತಾರೆ ನನಗೆ ಗೊತ್ತಾಗ್ತದೆ. ಆದರೆ ನಾನು ಅವರಿಗೂ ಪ್ರಸಾದ ಆಗ್ತದೆ, ಆಗದಿದ್ರೆ ನಾನು ಕೆಟ್ಟವಳಾಗ್ತೀನಿ ಅಂತ ಹೇಳಿದ. ಹೌದು. ಈಗ ಜೀರ್ಣೋದ್ಧಾರದ ಒಂದು ಕೆಲಸ ತಿಳಿದು ಬಿಟ್ಟಿದ್ದೀರಿ, ಹಾಗಾಗಿ ಸಹಕಾರಗಳು ಬರ್ತಾ ಇದೆಯಾ? ಹೇಗೆ? ಸಹಕಾರ ತುಂಬ ಕಮ್ಮಿ ಇದೆ. ಯಾಕಂದರೆ ಅದಕ್ಕೆ ಬೇಕಾದ ಜನಕ್ಕೆ ಸಿಗುವುದಿಲ್ಲ. ಆದರೂ ಎಲ್ಲರೂ ಇದಕ್ಕೆ ಕೈ ಜೋಡಿಸಬೇಕು. ಈಗ ಸಾಮಾಜಿಕ ಜಾಲತಾಣದಲ್ಲಿ ನಾವು ಹಾಕಿದ್ದೇವೆ, ಇದನ್ನು ಕೆಲವರಿಗೆ ನೋಡಿ ಅವರ ಕೈಯಲ್ಲಿ ಆಗುವುದಿಲ್ಲ. ಅಂದರೆ ಬಡವರು ಇರ್ತಾರೆ, ಅಂದರೆ ಬಡವರು ಕೊಡ್ತಾರೆ, ಕೊಡುವುದಿಲ್ಲ ಅಂತಲ್ಲ, ಅವರು ನೋಡಿ ಹಾಗೆ ಇರಬಾರ್ದು. ಯಾಕೆಂದರೆ ಅದನ್ನು ಮತ್ತೊಬ್ಬರಿಗೆ ಹಂಚಿ ಅದರಲ್ಲಿ ಅದು ಯಾರು ಈ ದೇವಸ್ಥಾನಕ್ಕೆ ಕೈ ಜೋಡಿಸುವವರಿದ್ದಾರೆ ಅಲ್ಲಿವರೆಗೆ ಮುಟ್ಟುವವರೆಗೆ ಅವರು ಮಾಡಲಿ ಅಂತ ನಾನು ಎಲ್ಲ ಭಕ್ತರಲ್ಲಿ ಬೇಡಿಕೊಳ್ಳುದು. ಯಾಕೆಂದರೆ ಕೆಲವರು ನಮ್ಮ ಹತ್ರ ಕೇಳ್ತಾರೆ, ಇದು ಧರ್ಮದರ್ಶಿಗಳ ಮನೆದ ಕೇಳ್ತಾರೆ. ನಿಜವಾಗಿ ನಾನು ಹೇಳ್ತೇನೆ, ಇದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಜಗನ್ಮಾತೆ, ಅಂದರೆ ಎಲ್ಲ ಜಗತ್ತಿಗೆ ತಾಯಿಯವರು. ಇವರು ಹೇಳೋದು, ನಾನು ಗ್ರಾಮಕ್ಕೆ ಸಂಬಂಧಪಟ್ಟಲ್ಲ ಅವಳಲ್ಲ, ನಾನು ತಾಲೂಕಿಗೆ ಸಂಬಂಧಪಟ್ಟಲ್ಲ, ಒಂದು ಜಿಲ್ಲೆಗೆ ಸಂಬಂಧಪಟ್ಟದ, ಇಲ್ಲಿ ದೇಶಕ್ಕೆ ಸಂಬಂಧಪಟ್ಟದ್ದು. ಎಲ್ಲ ಊರಿನ ಜನಗಳು ಇಲ್ಲಿ ಬರಬೇಕು. ಅಂದರೆ ಇಂಥ ಜಾಗ ನಾನು ನೋಡಿದ ಮತ್ತೆ ನನಗೆ ಗೊತ್ತಿಲ್ಲ. ಇಂಥ ಜಾಗ ತಾಯಿ ನಮಗೆ ಏನೆಲ್ಲ ನಾವು ಆಚಾರ ವಿಚಾರಗಳ ಬಗ್ಗೆ ನಾವು ಹೇಗೆ ಇರಬೇಕು ಅಂತ ತುಂಬ ಚೆನ್ನಾಗಿ ನಮಗೆ ಹೇಳಿಕೊಡ್ತಾರೆ. ಯಾಕೆಂದರೆ ನಾನು ಧ್ಯಾನಕ್ಕೆ ಕೂತು ದೇವರನ್ನು ನೋಡಿ ದೇವರಲ್ಲಿ ಮಾತಾಡಿದಲ್ಲ, ದೇವರು ನಮಗೆ ಬಂದು ಒಬ್ಬನ ಶರೀರದಲ್ಲಿ ಬಂದು ನಮಗೆ ಈ ಥರ ಬುದ್ಧಿ ಮಾತು ಹೇಳ್ತಾರೆ ಅಂದರೆ, ನೀವು ಯಾವ ಥರ ಇರಬೇಕು ಅಂತ ಹೇಳ್ತಾರೆ ಅಂದರೆ, ಇದು ನಮಗೆ ತುಂಬ ಖುಷಿ ಆಗ್ತದೆ. ಯಾಕೆಂದರೆ ಒಬ್ಬ ಮಾನವನ ಮೇಲೆ ಮಾನವನ ಶರೀರದಲ್ಲಿ ದೇವರು ಬಂದು ಅವ್ರ ಬುದ್ಧಿ ಹೇಳಬೇಕಾದ್ರೆ ಆ ಮಾನವ ಹೇಗಿರಬೇಕು ಅಂತ ನನಗೆ ಯೋಚನೆ ಮಾಡ್ತಿದೆ. ಯಾಕೆಂದರೆ ಮಾನವ ಕೆಲವರಿರ್ತದೆ ಶುದ್ಧವಾಗಿಲ್ಲ, ಮಾನವ ಅಶುದ್ಧವೇ. ಯಾಕೆಂದರೆ ಮಾನವಲ್ಲಿ ಮಲ ಇದೆ, ಮೂತ್ರ ಇದೆ, ರಕ್ತ ಇದೆ, ಎಲ್ಲ ಇದೆ, ಕಫ ಇದೆ. ನಾವು ಒಮ್ಮೆ ಉಗುಳಿದ ಆ ಕಫವನ್ನು ಮತ್ತೆ ಆ ಕಡೆ ನೋಡೋದಿಲ್ಲ, ನಾವು ಮೂತ್ರ ಮಾಡಿದ್ರೆ ಮತ್ತೆ ಆ ಕಡೆ ಹೋಗೋದಿಲ್ಲ,
ಮಲವಿಸರ್ಜನೆ ಮಾಡಿದ್ರು ಮತ್ತೆ ಆ ಕಡೆ ಹೋಗುದಿಲ್ಲ, ಯಾಕಂದ್ರೆ ಅದು ಎಲ್ಲ ಶರೀರದಲ್ಲಿದ್ದು. ಮಾನವ ಯಾವಾಗಲೂ ಕೊಲಕ್ಕೆ ಸ್ವಚ್ಛ ಅಂತ ಇಲ್ಲ. ಹಾಗಾಗಿ ಒಳ್ಳೆಯದಂದರೆ ಮನಸ್ಸು ಸ್ವಚ್ಛ ಇರಬೇಕು. ಮನಸ್ಸು ಸ್ವಚ್ಛ ಇದ್ದಾಗ ದೇವರವರವರಿಗೆ ಹೊಕ್ಕಿ ಅವರ ಮೂಲಕ ನಮಗೆ ಒಂದು ಈ ಥರ ಬುದ್ಧಿ ಹೇಳ್ತಾರೆ ಅಂದರೆ ಆ ಮಾನವ ಹೇಗಿರಬೇಕು. ಮಾನವರು ಏನೇ ಹೇಳಿ, ಅವನು ಕೆಟ್ಟವನು, ಅವನು ಎಂಥವನೇ ಆಗಿರಲಿ, ಅದು ನಮಗೆ ಚಿಂತೆ ಇಲ್ಲ. ದೇವರು ಅವರ ಶರೀರದಲ್ಲಿ, ಈ ಧರ್ಮದರ್ಶಿಯ ಶರೀರದಲ್ಲಿ ಬಂದು ನಮಗೆ ಈ ಥರ ಬುದ್ಧಿ, ನಮ್ಮನ್ನು ತಿದ್ದಿ ಬುದ್ಧಿ ಹೇಳಿ ನಮಗೆ ಜೀವನದಲ್ಲಿ ಹೇಗಿರ್ಬೇಕಂತ ಬುದ್ಧಿ ಕೊಟ್ಟಿದ್ದಾರಲ್ಲ, ಅದಕ್ಕಿಂತ ಬೇರೆ ಯಾವುದಿಲ್ಲ ನಮಗೆ. ಖಂಡಿತ. ಈಗ ಒಂದು ಸಮಾಜಕ್ಕೆ ಒಳ್ಳೇದು ಮಾಡೋ ಕೆಲಸಕ್ಕೋಸ್ಕರ ನೀವೆಲ್ಲರೂ ಕೈ ಹಾಕಿದ್ದೀರಿ. ಯಾರಿಗೂ ಕೂಡ ನಿಮಗೆ ದುಡ್ಡು ಮಾಡೋ ಯೋಚನೆ, ಆಸ್ತಿ ಮಾಡೋ ಯೋಚನೆ ಇದು ಯಾವುದೂ ಇಲ್ಲ ಯಾರಲ್ಲೂ. ನನಗೆ ದುಡ್ಡು ಬೇಡ, ಆಸ್ತಿ ಬೇಡ, ಬಂಗಾರ ಬೇಡ, ಯಾವುದು ಬೇಡ. ತಾಯಿ ಹತ್ರ ಕೇಳುದೆಂದೆ. ನಮಗೆ ನನ್ನದು ಅಂತ ಏನಿಲ್ಲ. ನಮ್ದೊಂದು ದ್ವಿಚಕ್ರ ವಾಹನ ಇದೆ, ಅದು ನನ್ನ ಹೆಸರಲ್ಲಿದೆ, ಬೇರೆ ಏನಿಲ್ಲ. ನನಗೆ ಆಸೆ ಏನೂ ಇಲ್ಲ. ಯಾಕೆಂದ್ರೆ ಆರೋಗ್ಯವಾಗಿರ್ಬೇಕು. ಕೆಲವರಿಗೆ ಬೇಕಾದಷ್ಟು ಆಸ್ತಿ ಇರ್ತದೆ, ದುಡ್ಡು ಇರ್ತದೆ, ಬಂಗಾರ ಇರ್ತದೆ, ಆದರೆ ಅವರಿಗೆ ಬೇಕಾದದ್ದು ತಿನ್ಲಿಕ್ಕೆ ಆಗುದಿಲ್ಲ. ನಮಗೆ ಆ ಥರ ಇಲ್ಲ. ದೇವರು ಯಾವುದು ಬೇಕಾದ್ರೂ ನಾವು ತಿನ್ಬೋದು, ಸಾಲ ಮಾಡಿ ಅದು ತಿನ್ಬೋದು. ಒಳ್ಳೆ ನಿದ್ದೆ ಬರ್ತಾ ಇದೆ, ಆರೋಗ್ಯ ಇದೆ, ಚೆನ್ನಾಗಿ ನಡ್ಕೊಂಡು ಹೋಗ್ತಿದ್ದೆ. ದೇವರು ಹೇಳಿದ್ದು, ನನ್ನ ಪಾದ ಸೇರುವವರಿಗೆ ನಿನಗೆ ಆರೋಗ್ಯ ಕೊಡ್ತೀನಿ. ನಮಗೆ ಅಷ್ಟೇ ಬೇಕಾಗಿದ್ದು, ನನಗೆ ಬೇರೆ ಏನು ಬೇಡ. ಅದಕ್ಕಿಂತ ಬೇರೆ ನಮಗೆ ಯಾವ ಆರೋಗ್ಯ ಬಗ್ಗೆ ಯಾವುದು ಬೇಡ. ನನಗೆ ಅದೇ ಬೇಕಾಗಿರೋದು. ನನ್ನ ಬಂಧುಗಳಾಗಲಿ ಬೇರೆಯವರಾಗಲಿ ನಿನ್ಗೆ ಏನು ಸಿಕ್ಕಿದೆ ಅಂದ್ರೆ ನನಗೆ ಆರೋಗ್ಯ ಸಿಕ್ಕಿದೆ, ಅಷ್ಟು ಸಾಕು ನನಗೆ. ಖಂಡಿತ ಒಂದು ಒಳ್ಳೆ ಕೆಲಸಕ್ಕೆ ಕೈ ಹಾಕಿದ್ದೀರಿ. ಖಂಡಿತವಾಗಿಯೂ ತಾಯಿ ಎಲ್ಲರನ್ನ ಕೈ ಹಿಡಿತಾಳೆ. ಮತ್ತು ಅದು ತಾಯಿಯೇ ಇಚ್ಛೆ, ತನಗೊಂದು ಜೀರ್ಣೋದ್ಧಾರ ಆಗಬೇಕು, ಒಂದು ದೇವಸ್ಥಾನ ಆಗಬೇಕು. ಹಾಗಾಗಿ ಆ ಇಚ್ಛೆಯನ್ನು ತಾಯಿಯೇ ಈಡೇರಿಸಿಕೊಳ್ತಾಳೆ. ಹಾಗಾಗಿ ನಾವೆಲ್ಲರೂ ಸಹಕಾರ ಕೊಡಬೇಕು. ಈಗ ಈ ವಿಡಿಯೋವನ್ನ ಯಾರೆಲ್ಲ ನೋಡ್ತಾ ಇದ್ರು ಅವರು ಅವರ ಕೈಯಿಂದ ಆದಷ್ಟು ಸಹಾಯವನ್ನ ಮಾಡಿದ್ರೆ ಖಂಡಿತವಾಗಿಯೂ ದೇವಸ್ಥಾನ ಅನ್ನೋದು ಅದ್ಭುತವಾಗಿ ನೆಲೆಗೊಳ್ಳುತ್ತೆ. ಈ ಪ್ರದೇಶ ಇನ್ನೊಂದಷ್ಟು ಜಗತ್ ಪ್ರಸಿದ್ಧ ಆಗುತ್ತೆ. ತುಂಬಾ ಜನರು ಈ ಪ್ರದೇಶಕ್ಕೆ ಬರೋರು ಇರ್ತಾರೆ. ಹಾಗಾಗಿ ನೀವು ಕೂಡ ಈ ವಿಡಿಯೋವನ್ನು ಯಾರೆಲ್ಲ ನೋಡ್ತಾ ಇದ್ರು, ನೀವೆಲ್ಲರೂ ಕೂಡ ಈ ಕ್ಷೇತ್ರಕ್ಕೆ ಬನ್ನಿ. ಈ ಕ್ಷೇತ್ರದಲ್ಲಿ ಬಂದು ನಿಂತು ಅನುಭವಿಸಿಕೊಂಡು ಆನಂತರ ನೀವು ಮಾತನಾಡಿ, ಒಳ್ಳೆದೋ ಕೆಟ್ಟದೋ ಅಂತ. ನೀವು ಎಲ್ಲೋ ಒಂದು ಕಡೆ ನಿಂತು ಇದು ನಂಗೆ ಒಳ್ಳೇದಾಗ್ಲಿಲ್ಲ ಕೆಟ್ಟದಾಗ್ಲಿಲ್ಲ ಅಂತ ಮಾತಾಡೋದಕ್ಕಿಂತ ಈ ಕ್ಷೇತ್ರದಲ್ಲಿ ಬಂದು ಈ ಕ್ಷೇತ್ರದಲ್ಲಿ ನಿಮ್ಮ ಕಷ್ಟವನ್ನ ಹೇಳಿಕೊಂಡು ಅದಾದ ನಂತರ ನೀವು ಮಾತಾಡೋದು ಒಳ್ಳೇದು ಅಂತ ನನ್ನ ಪ್ರಕಾರ ಅಲ್ವಾ? ದೇವರು ಹೇಳಿದೆ, ನಾವೀಗ ದೇವರನ್ನು ಆರಾಧನೆ ಮಾಡ್ತಾ ಇದ್ದೇವೆ. ದೇವರನ್ನು ಆರಾಧನೆ ಮಾಡ್ತೇವೆ. ಮೊದಲಾಗಿ ನಮಗೆ ಏನು ಬೇಕಂದ್ರೆ ಮೊದಲ ಕುಟುಂಬದಲ್ಲಿ ನಾಗದೇವರು ಬೇಕು. ನಾಗದೇವರಿದ್ರೆ ಆರೋಗ್ಯ ಸಿಗುತ್ತೆ, ಮತ್ತೆ ಅನ್ನ ಸಂಪಾದನೆ ಯಾವುದಿದ್ರು ಅದರಲ್ಲಿ ಬರುತ್ತೆ. ಮತ್ತೆ ಕುಟುಂಬದ ದೇವ ಅಂದರೆ ಕಲ್ಲುಟ್ಟಿ ಪಂಜುರ್ಲಿ ಗುಳಿಗ ಕುಟುಂಬಕ್ಕೆ ಇಷ್ಟು ಇದ್ದು ಮನೆಯಲ್ಲಿ ನಾವು ನೆಮ್ಮದಿಯಿಂದ ನಗ್ತಾ ಇದ್ದರೆ ಅದಕ್ಕಿಂತ ಬೇರೆ ಯಾವುದಿಲ್ಲ. ದೇವರು ತಾಯಿ ಹೇಳೋದೇನೆಂದರೆ ಮಾಟ ಮಂತ್ರ ಅಂತ ಯಾವುದೂ ಇಲ್ಲ. ನಾವು ನೆನೆಸಿದರೆ ಮಾಟ, ನಾವು ಮನೆಯಲ್ಲಿ ಕಚ್ಚಾಟ ಮಾಡಿದರೆ ಅದೇ ಮಾಟ, ನಾವು ದೇವರ ಹತ್ರ ಮೇಲೆ ಆನೆ ಇಟ್ಟರೆ ಅದೇ ಮಾಟ, ಬೇರೆ ಮಾಟ ಅಂತ ಏನೂ ಇಲ್ಲ. ನಾವು ಕೆಲವರು ತಲೆ ಕೆಡಿಸಿ ಅದಕ್ಕೆ ಮಾಟ ಮಂತ್ರ ಅದಕ್ಕೆ ಹೋಗ್ತಾ ಇರ್ತಾರೆ. ನಾವು ಮನೆಯಲ್ಲಿ ದೇವರನ್ನು ಯಾವ ರೀತಿ ವರ್ಷಕ್ಕೊಮ್ಮೆ ಅವರಿಗೆ ಅಗಲು ಸೇವೆ ಮತ್ತು ಸಂಕ್ರಾಂತಿ ಸೇವೆ ಏನು ಮಾಡ್ತೇವೆ ಆ ಥರ ಮಾಡಿದರೆ, ದೇವರನ್ನು ನಂಬಿಕೊಂಡಿದ್ರೆ ಯಾವುದಿಲ್ಲ, ಮಾಟನಿಲ್ಲ, ಮಂತ್ರನಿಲ್ಲ, ಯಾವುದ್ರ ಮಾಟ ಮಾಡುವುದಾದ್ರೆ ನಮಗೆ ಮಾಡಲಿ. ಅದು ನಾನು ಧೈರ್ಯದಲ್ಲಿ ಹೇಳಬಲ್ಲಿದ್ದ. ಯಾಕೆಂದರೆ ನಮಗೆ ತಾಯಿ ಇದ್ದಾರೆ. ತಾಯಿ ಇರುವಾಗ ನಮಗೆ ಮಾಟ ಮಾಡೋದು ಏನು ನಮಗೆ ನಾಟುವುದಿಲ್ಲ. ಹಾಗಾಗಿ ನಾವು ಧೈರ್ಯವಾಗಿ ಹೇಳ್ತೇವೆ, ಏನಾದರೂ ಮಾಡಿದಿದ್ರೆ ನಮಗೆ ಮಾಡಿ. ಧೈರ್ಯದಲ್ಲಿ ಎದೆ ಕೊಟ್ಟು ನಾವು ನಿಂತಿದ್ದೇವೆ. ಯಾಕೆಂದರೆ ನಮ್ಮ ತಾಯಿಯನ್ನು ನಂಬಿದ್ದೇನೆ, ಆಳವಾಗಿ ನಂಬಿದ್ದೇನೆ. ನೀವು ಯಾವುದೇ ಕಾಯಿಲೆ ಇರಲಿ, ನಿಮಗೆ ಕ್ಯಾನ್ಸರ್ ಇರಲಿ, ಯಾವುದೇ ಬ್ರೈನ್ ಟ್ಯೂಮರ್, ಯಾವುದೇ ವೈದ್ಯರಿಗೆ ಗುಣಪಡಿಸಲಾಗದಂಥ ಕಾಯಿಲೆ ನಿಮ್ಮಲ್ಲಿದ್ದರೆ ನಂಬಿಕೆ ಇಟ್ಟು ತಾಯಿ ಹತ್ರ ಬನ್ನಿ. ತಾಯಿ ಬರೀ ಪ್ರಸಾದದಲ್ಲಿ ಗುಣಪಡಿಸೋದು ನನ್ನ ಕಣ್ಣೆದುರಿಗೆ ಇದೆ. ಹಾಗಾಗಿ ಬೇರೆಯವರು ಆ ಥರ ಹೇಳ್ತಾರೆ, ದುಡ್ಡು ಮಾಡ್ತಾರೆ, ಆ ಥರ ಹೇಳ್ತಾರೆ, ಅದನ್ನು ನೀವು ಯೋಚನೆ ಮಾಡಬೇಡಿ ಅಂತ ನಾನು ಭಕ್ತರಲ್ಲಿ ಬೇಡಿಕೊಳ್ತಾ ಇದ್ದೀನಿ. ಖಂಡಿತ ಒಳ್ಳೆ ಕೆಲಸಕ್ಕೆ ಕೈ ಹಾಕಿದ್ರಿ. ನಿಮ್ಮ ಏನೆಲ್ಲ ಆಲೋಚನೆಗಳಿದೆ ಇದೆಲ್ಲವೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ನಮಸ್ಕಾರ, ಧನ್ಯವಾದ. ನಮಸ್ತೆ. ಇವತ್ತು ನಮ್ಮ ಜೊತೆಗೆ ಈ ಕ್ಷೇತ್ರದ ಭಕ್ತರೊಬ್ಬರಿದ್ದಾರೆ. ಇವರು ಈ ಕ್ಷೇತ್ರದಲ್ಲಿ ಆಡಳಿತ ಮಂಡಳಿ ಸದಸ್ಯರಲ್ಲೂ ಕೂಡ ಇವರು ಪ್ರತಿ ಅಂದರೆ ದೇವಸ್ಥಾನಗಳಿಗೆ ಅಂದರೆ ಜಾತ್ರೋತ್ಸವಗಳಿಗೆಲ್ಲ ಹೋಗ್ತಾ ಇದ್ದಾರೆ. ಅದರ ಹಿನ್ನೆಲೆ ಕಾರಣ ಏನು ಅಂತ ತಿಳ್ಕೊಳ್ಳೋಣ. ನಮಸ್ತೆ ಸರ್. ನಮಸ್ತೆ. ನೀವು ಅಂದರೆ ಪ್ರತಿ ಜಾತ್ರೆ ದೇವಸ್ಥಾನಗಳಿಗೆಲ್ಲ ಹೋಗ್ತಾ ಇದ್ದೀರಿ, ಇದಕ್ಕೆ ಕಾರಣ ಎಂತ ಏನು? ಅಂದರೆ ನಾವೀಗ ಕ್ಷೇತ್ರ ಜೀರ್ಣೋದ್ಧಾರಕ್ಕೆ ಬೇಕಾಗಿ ಪ್ರತಿ ಜಾತ್ರೆ ಏನು ಫಂಕ್ಷನ್ ಇದ್ದರೂ ನಾವೀಗ ಹೋಗ್ತಾ ಇದ್ದೇವೆ ಜಾತ್ರೆಗೆ. ಅಂದರೆ ಏನಾದ್ರು ಧನ ಸಹಾಯ ಕೇಳಲಿಕ್ಕೆ ಹೋಗ್ತಾ ಇದ್ದೇವೆ, ಕೊಡ್ತಾ ಇದ್ದಾರೆ, ಎಲ್ಲರೂ ಸಹ ಕೊಡ್ತಾ ಇದ್ದಾರೆ ನಮಗೆ. ಅಂದರೆ ಇನ್ನೂ ಸಹ ನಾವು ಹೋಗ್ತಾ ಇದ್ದೇವೆ. ಓಕೆ. ಅಂದರೆ ಎಲ್ಲರೂ ನಾವು ಆದಷ್ಟು ಈಗ ತಾಯಿಯ ಕ್ಷೇತ್ರ ಕಟ್ಟಬೇಕು ಅಂತ ಇದ್ದೇವೆ ಆದಷ್ಟು. ಹಾಗೆ ನಮ್ಮ ಒಂದು ಕ್ಷೇತ್ರ ನಿರ್ಮಾಣಕ್ಕೆ ಎಲ್ಲರೂ ಸಹ ಕೈ ಜೋಡಿಸುವುದನ್ನು ನಾವು ಕೇಳ್ತೇವೆ. ಮತ್ತೆಂತ ಅಂತ ಹೇಳಿದರೆ ನಾವೀಗ 1,000 ಟೋಕನ್ ಮಾಡಿದ್ದೇವೆ. ನಮಗೆ ಪ್ರತಿ ಮಂಡಳಿಗೆ ಕೊಡ್ತಿದ್ದೇವೆ, ಮಂದಿರ ಹಾಗೂ ಮಂಡಳಿ ಕೊಡ್ತಾ ಇದ್ದೇವೆ. ನಮಗೆ ತುಂಬ ಜನ ಸಹಕಾರ ಮಾಡ್ತಿದ್ದೇವೆ, ಮಂದಿರ ಮಂಡಳಿ ಎಲ್ಲ. ಯಾಕೆಂದರೆ ಇದ್ದರೆ ನಾವು ಎಲ್ಲರೂ ಸೇರಿದೆ, ಮಂಡಳಿ ಮಂದಿರ ಎಲ್ಲರೂ ಸೇರಿ ನಮಗೆ ದೇವಸ್ಥಾನ ಒಂದು ಕಟ್ಟಿದರೆ ನಾವೆಲ್ಲರೂ ಒಗ್ಗಟ್ಟಾಗ್ಬೋದು. ದೇವಸ್ಥಾನ ಕಟ್ಟಿ ನಾವೆಲ್ಲರೂ ಒಗ್ಗಟ್ಟಿಂದ ಇರ್ಬೋದು ಅಂತ ಹೇಳಲಿಕ್ಕೆ
ನಾವು ಮಂದಿರಕ್ಕೆಲ್ಲ ಕೊಡ್ತಾ ಇದ್ದೇವೆ. ತುಂಬ ಮಂಡಳಿಗಳು ಸಹಕಾರ ಮಾಡಿದ್ದಾರೆ, ಇನ್ನೂ ಸಹ ಆದಷ್ಟು ನಾವು ಕೊಡ್ತಾ ಇದ್ದೇವೆ. ಎಲ್ಲರೂ ಸಹ ಈ ಮಂದಿರ ಹಾಗೂ ಮಂಡಳಿಯವರೆಲ್ಲರೂ ಸಹಕಾರ ಮಾಡಿ ನಮ್ಮ 1,000 ಟೋಕನ್ ತಗೊಳ್ಬೇಕು. ಅಂದರೆ ತಗೊಂಡು ಕ್ಷೇತ್ರ ಜೀರ್ಣೋದ್ಧಾರಕ್ಕೆ ಬೇಕಾಗಿ ಸಹಕಾರ ಕೊಡಬೇಕು ಅಂತ ನಾವು ಹೇಳ್ತಿದ್ದೇವೆ. ಈಗ 1,000 ಅಲ್ಲದಿದ್ದರೆ ಬೇರೆ 100, 200 ಹೀಗೆ ಕೊಡ್ಬೋದು. ಖಂಡಿತ. ಅಂದರೆ ನಾವು ಯಾಕೆಂದರೆ ಮಂಡಳಿಗೆ ಕೊಡುದು ಯಾಕೆಂದರೆ ಒಂದು ಮಂಡಳಿಗೆ ನಾವು ಕೊಟ್ಟರೆ ಬುಕ್ ಒಂದು 10 ಟಿಕೆಟ್ ಇದೆ, ಅದರಲ್ಲಿ ಕೊಟ್ಟರೆ ನಮ್ಮಿಂದ ಅವರಿಗೆ ಏನು ಬೇಕು ನಂತರದಲ್ಲಿ ಎಲ್ಲ ನಮ್ಮಿಂದ ಸಹಕಾರ ಮಾಡ್ತೇವೆ ಕ್ಷೇತ್ರದಿಂದ. ಅಂದರೆ ಒಂದು ಬಾಂಧವ್ಯ ನಾವು ಬೆಳೆಸಬೇಕು ಅಂತೇಳಿ ಈಗ ನಾವು ಒಗ್ಗಟ್ಟಾಗಲಿಕ್ಕೆ ಒಂದು ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ಅಂದರೆ ಎಷ್ಟು ಸಹ ಕೊಡ್ಬೋದು ನಾವು. ಅಂದರೆ ಈಗ ಅಕಾಡೆಮಿ ಕೊಡ್ತಾ ಇದೆ, ಅಂದರೆ ಅವರಿಗೆ ಹೇಗೆ ಅನುಕೂಲ ಹಾಗೆ ಕೊಡ್ಬೋದು. ಹಾಗೆ ಈಗ ನೀವು ಪ್ರತಿ ಊರಿನ ಜಾತ್ರೆ ಇವುಗಳಿಗೆಲ್ಲ ಹೋಗ್ತಾ ಇದ್ದೀರಿ, ಹೋಗುವಾಗ ರಾತ್ರಿ ಹಗಲು ಅಂತ ದುಡಿತಾ ಇದ್ದೀರಿ. ಸೊ ಹಾಗಾಗಿ ನಿಮಗೆ ಆ ಕಡೆಯಿಂದ ಅಷ್ಟೇ ಸಹಕಾರ ಬರ್ತಾ ಇದೆ, ತಗೊಳ್ತಾ ಇದ್ದಾರೆ. ಖಂಡಿತ. ಈಗ ಜಾತ್ರೆಯಲ್ಲಿ ಅಥವಾ ನಿಮಗೆ ಎಲ್ಲೂ ಸಿಗದೇ ಇದ್ದವರು ಇಲ್ಲಿಗೆ ಹೇಗೆ ಸಹಾಯ ಮಾಡ್ಬೋದು? ಈಗ ಅವರಿಗೆ ಜಾತ್ರೆಯಲ್ಲಿ ಸಿಗುವುದಿಲ್ಲ ನೀವು, ಅಥವಾ ಇಲ್ಲಿಗೆ ಹೇಗೆ ಬೇರೆ ರೀತಿಯಲ್ಲಿ ಸಹಾಯ ಮಾಡ್ಬೋದು? ಅಂದರೆ ಬೇರೆ ರೀತಿ ಅಂದರೆ ಈಗ ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲೇ ಕ್ಷೇತ್ರದ ಒಂದು ಸ್ಕ್ಯಾನರ್ ಕೂಡ ಹಾಕಿದ್ದೇವೆ ನಾವು. ಓಕೆ. ಆ ಸ್ಕ್ಯಾನರ್ ಮುಖಾಂತರ ಬೇಕಾದರೆ ಹಾಕ್ಬೋದು ನಮಗೆ. ಮತ್ತೆ ಅದರಲ್ಲಿ ಹಾಕುದು ಅವರಿಗೆ ಗೊತ್ತಾಗಿದೆ, ನಂಬರ್ ಸಹ ಇದೆ ಅದರಲ್ಲಿ ಕ್ಷೇತ್ರದ, ಅದಕ್ಕೆ ಕೂಡ ಹಾಕ್ಬೋದು. ನಾವು ನಂಬರಿಗೆ ಕಾಲ್ ಮಾಡಿ ನಾವು ಡೀಟೇಲ್ಸ್ ಹಾಕ್ಬೋದು. ನಾವು ಈಗ ಅಂದರೆ ನಮಗೆ ಆದಷ್ಟು ಬೇಗ ಒಂದು ದೇವಸ್ಥಾನ ನಿರ್ಮಾಣ ಆಗಬೇಕು ಅಂತ ಒಂದು ಆಸೆ. ಓಕೆ. ಎಲ್ಲರೂ ಒಂದು ಸೇರಿ ಒಂದು ಕಟ್ಟುವ ಅಂತೇಳಿ ಆಸೆ. ಓಕೆ. ನೀವು ಒಂದಷ್ಟು ಜನ ಸೇರ್ಕೊಂಡು ಈ ಕೆಲಸಕ್ಕೆ ಕೈ ಹಾಕಿದ್ದೀರಿ. ಈ ಕೆಲಸ ಖಂಡಿತವಾಗಿಯೂ ತಾಯಿ ಹೇಳಿದ ಕಾರಣ ನೀವು ಈ ಕೆಲಸಕ್ಕೆ ಕೈ ಹಾಕಿದ್ದು, ಹಾಗಾಗಿ ಇದು ಖಂಡಿತ ಒಳ್ಳೇದಾಗತ್ತೆ. ಹಾಗಾಗಿ ಮುಂದಿನ ನಿಮ್ಮೂರಿನಗಳ ಜಾತ್ರೆ ದೇವಸ್ಥಾನಗಳಿಗೆ ಇವರೆಲ್ಲರ ನೋಡಿದ್ರೆ ಖಂಡಿತವಾಗಿಯೂ ಎಲ್ಲರೂ ಕೂಡ ಸಹಕಾರ ಮಾಡಿ ಅಂತ ಕೇಳ್ಕೊತೇವೆ. ನಮಸ್ತೆ. ಎಲ್ರಿಗೂ ನಮಸ್ಕಾರ. ನಾವಿವತ್ತು ಒಂದು ವಿಷಯಕ್ಕೆ ಬಂದಿರೋದೇನು ಅಂತ ಹೇಳಿದ್ರೆ, ಈ ದುರ್ಗಾ ಪರಮೇಶ್ವರಿ ವಾರಾಹಿ ಅಮ್ಮನವರ ಕ್ಷೇತ್ರದ ಧರ್ಮದರ್ಶಿಗಳು ಅವರೊಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ, ಆ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಆ ಕೆಲಸ ಏನು, ಅದರ ಹಿನ್ನೆಲೆ ಏನು, ಅದರ ಬಗ್ಗೆ ಇವತ್ತು ನಮ್ಮ ಜೊತೆಗೆ ಮಾತಾಡಲಿಕ್ಕಿದ್ದಾರೆ. ಸರ್ ನಮಸ್ತೆ. ನಮ್ಮ ಕ್ಷೇತ್ರದ ವತಿಯಿಂದ ನಮ್ಮ ಧರ್ಮದರ್ಶಿಯವರು ಸತತ 2 ವರ್ಷಗಳಿಂದ ಮಂಗಳೂರಿನಾದ್ಯಂತ ಇದರ ಬಿಡುಗಡೆ ಆಗಿದೆ. ವರದರಾಜ ಕರ್ಪೂರ ಅಂತ, ಅಂದರೆ ಅವರೇ ತಯಾರು ಮಾಡಿ ಅವರೇ ಎಲ್ಲ ಕ್ಷೇತ್ರಗಳಿಗೆ, ಭಜನಾ ಮಂದಿರಗಳಿಗೆ, ಮನೆಗಳಿಗೆ, ವಹಿವಾಟು ಅಂಗಡಿಗಳಿಗೆಲ್ಲ ಅವರೇ ಕೊಡ್ತಾ ಇದ್ದಾರೆ. ಇದು ಸತತ 2 ವರ್ಷಗಳಿಂದ ಇವರ ವ್ಯವಹಾರಗಳು ನಡೀತಾ ಬರ್ತವೆ. ಶ್ರೀ ವಾರಾಹಿ ಅಮ್ಮನವರ ಒಂದು ಕೃಪಾ ಕಟಾಕ್ಷದಿಂದ ಇವತ್ತಿದೊಂದು ಒಳ್ಳೆಯ ರೀತಿಯಲ್ಲಿ ನಡೆದುಕೊಂಡು ಬಂದಿದೆ. ಅದೇ ರೀತಿಯಾಗಿ ಇದೊಂದು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳಿಬೇಕು ಎಂಬ ಒಂದು ನಿಟ್ಟಿನಲ್ಲಿ ಈ ವರದರಾಜ ಕರ್ಪೂರ ಎಂಬುದು ಪರಿಶುದ್ಧ. ಅದೇ ರೀತಿಯಾಗಿ ಇದರ ಬಗ್ಗೆ ಬೇರೆಲ್ಲ ಕಡೆ ಮಾತುಕತೆ ಬರ್ತಾ ಇದೆ ಏನಂದರೆ, ಒಳ್ಳೆಯ ರೀತಿಯ ಕರ್ಪೂರ ಪರಿಶುದ್ಧವಾಗಿದೆ. ಹಾಗಾಗಿ ಇದನ್ನು ಜನಗಳು ಈಗ ತುಂಬ ರೀತಿಯಲ್ಲಿ ತಗೊಳ್ತಾ ಇದ್ದಾರೆ. ಹಾಗಾಗಿ ನನ್ನ ಒಂದು ವಿನಂತಿ ಏನಂದರೆ, ಶ್ರೀ ದುರ್ಗಾ ಪರಮೇಶ್ವರಿ ವಾರಾಹಿ ಕ್ಷೇತ್ರದಿಂದ ನಾವು ಮಾಡಿರುವಂತಹ ಒಂದು ಧರ್ಮದರ್ಶಿಯವರು ಏನು ತಮ್ಮ ಜೀವನದ ಒಂದು ನಿರ್ವಹಣೆಗೆ, ಹಾಗೆ ಅವರಿಗೂ ಒಂದು ಕುಟುಂಬ ಎಲ್ಲವೂ ಇದೆ. ಹಾಗಾಗಿ ಅವರಿಗೂ ಒಂದು ಜೀವನದ ಒಂದು ಕೆಲಸ ಕಾರ್ಯಗಳು ಎಂಬಂತೆ, ಹಾಗಾಗಿ ಅವ್ರದ್ದು ಒಂದು ಉದ್ಯೋಗ, ಅವರೂ ಒಂದು 4 ಏನು ಹೇಳ್ತಾರೆ ದುಡ್ದು ತಿನ್ನೋ ಒಂದು ಆಸೆ ಎಂದು ಅವರಿಗೂ ಇದೆ. ಹಾಗಾಗಿ ಕ್ಷೇತ್ರದ ವಿಚಾರ ಬೇರೆ, ಇವರ ಒಂದು ಬದುಕಿನ ಒಂದು ಸವಾರಿ ಹೇಳ್ತೇವೆ, ಬದುಕಿನ ಬಂಡಿ ಎಂದು, ಅದನ್ನೊಂದು ನಿವಾರಿಸುವುದೊಂದು ಬೇರೆ. ಅದಕ್ಕಾಗಿ ಅವರು ಸತತ 2 ವರ್ಷದಿಂದ ವರದರಾಜ ಕರ್ಪೂರ ಎಂಬುದು ಅವರು ಮಾಡಿಕೊಂಡು ಬಂದಿರ್ತಾರೆ. ಈ ವಿಡಿಯೋದ ವಿಚಾರ ಏನಂದರೆ, ಎಷ್ಟು ಮಂದಿಗೆ ತಲುಪ್ತದೆ ನಮ್ಮ ಒಂದು ಈ ವರದರಾಜ ಕರ್ಪೂರವನ್ನು ನಿಮ್ಮ ಹತ್ತಿರದ ದೇವಸ್ಥಾನಗಳಿಗೆ ಅಥವಾ ಹತ್ತಿರದ ಮಂದಿರಗಳಿಗೆ ಯಾವಾಗ ಬೇಕಿದ್ರೂ ಸಂಪರ್ಕಿಸಿ. ಅದೇ ರೀತಿಯಾಗಿ ಸಂಪರ್ಕಿಸಿ ನಿಮಗೆ ದೊಡ್ಡ ಮೊತ್ತದ್ದು ಬೇಕಿದ್ರೆ ಅವರೇ ಬಂದು ಮಾತಾಡಿ ಏನು ಲೆಕ್ಕಾಚಾರ ವಿವರಗಳು ಎಲ್ಲವೂ ಬಂದವರು ವಿವರಣೆ ಕೊಡ್ತಾರೆ. ಅದೇ ರೀತಿಯಾಗಿ ನಿಮಗೆ ಎಲ್ಲಿ ತಲುಪಿಸಬೇಕು ಅಲ್ಲಿಯೂ ತಲುಪಿಸ್ತಾರೆ. ಕೊರಿಯರ್ನ ಮುಖಾಂತರವೂ ತಲುಪಿಸ್ತಾರೆ, ಇಲ್ಲದೆ ಬೇರೆ ವ್ಯಕ್ತಿಗಳ ಮುಖಾಂತರವೂ ತಲುಪಿಸ್ಬೋದು. ಹಾಗಾಗಿ ಈ ಒಮ್ಮೆ ಇದರ ಬಗ್ಗೆ ಒಂದು ನೀವು ಉಪಯೋಗಿಸಿ ನೋಡಿ, ನಿಜವಾಗಿಯೂ ಇದರ ಒಂದು ಏನು ಯಾವ ರೀತಿ ಇದೆ ಎಂಬುದನ್ನು ನಿಮಗೆ ಮನಗಣಿಸಬೇಕು. ಖಂಡಿತ. ಈ ವಿಡಿಯೋದ ಕೆಳಗಡೆ ನಾವು ನಂಬರ್ ಹಾಕಿರ್ತೇವೆ, ಈ ನಂಬರಿಗೆ ನೀವು ಕರೆ ಮಾಡಬಹುದು. ಕರೆ ಮಾಡಿ ಇದರ ಬಗ್ಗೆ ನೀವು ಖಂಡಿತವಾಗಿ ತಿಳ್ಕೊಳ್ಳಬಹುದು. ಹಾಗಾಗಿ ಇದು ಇನ್ನೊಂದಷ್ಟು ಹೆಚ್ಚು ಜನರಿಗೆ ತಲುಪಲಿ, ಅವರ ಮನೆಗಳಲ್ಲೂ ಕೂಡ ಈ ಕರ್ಪೂರ ಬೆಳಗಲಿ ಅನ್ನೋದೊಂದು ಆಶಯ. ಹಾಗಾಗಿ ಪುಟ್ಟ ವಿಡಿಯೋವನ್ನು ನಿಲ್ಲಿಸ್ತಾ ಇದ್ದೇವೆ. ನಮಸ್ತೆ.